ಟಿವಿ ಯೂನಿಟ್ನ ಎಲ್ಲೂ ಕೂಡ ಚಿಕ್ಕದಾಗಿ ಟಿವಿಗೆ ಎಷ್ಟು ಬೇಕು ಅಷ್ಟೇ ಅಂತಂತ ಎಲ್ಲೂ ಪ್ಲಾನ್ ಮಾಡಿಲ್ಲ ಸರ್. ಕಂಪ್ಲೀಟ್ ಆಗಿ ದೊಡ್ಡದಾಗಿ ಟಿವಿ ಯೂನಿಟ್ ಪ್ಲಾನ್ ಮಾಡಿದೀವಿ. ಬಂದಿದೆ ಸರ್, ನೋಡ್ಬೋದು ಸರ್, ಆನಿಕ್ಸ್ ಬಂದಿರೋದ್ರಿಂದ ಲೈಟ್ಸ್ ಹೆಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಸೂಪರ್ ಆಗಿದೆ ಸರ್, ಇದು ಕ್ರೇಜಿ. ಆಮೇಲೆ ಇದು ಆಟೋಮೇಷನ್ ಮಾಡಿದ್ದೀವಿ. ಸೊ ಇದೊಂದು ಜಸ್ಟ್ ಸ್ಮಾಲ್ LCD ಡಿಸ್ಪ್ಲೇ. ಓಕೆ, ಇದರಲ್ಲಿ ನೀವು ಎಂಟೈರ್ ಮನೆ ಆಪ್ರೇಟ್ ಮಾಡ್ಬೋದು. ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ಲಿ ಒಂದು 60 ಕಂಟ್ರೋಲ್ಸ್ ಇದೆ. 60 ಕಂಟ್ರೋಲ್ಸು ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು. ಓಕೆ, ಓಪನಿಂಗ್ ಅಂತಂದ್ರೆ ಗೊತ್ತಾಗಲ್ಲ. MS ಮತ್ತೆ ಗ್ಲಾಸ್ ಅಲ್ಲಿ ಮಾಡಿರೋದು, ಗ್ಲಾಸ್ ಮತ್ತೆ ಫ್ಲೂಟೆಡ್ ಗ್ಲಾಸಸ್ ಸರ್, ಮಿರರ್ ಹಾಕೊಂಡಿದ್ದೀವಿ. ಅಂಡ್ ಮಧ್ಯದಲ್ಲೂ ಕೂಡ ಸೇಮ್ ಫಾಲ್ ಸೀಲಿಂಗ್ ಮಾಡಿದೀವಿ. ಹೌದು ಸರ್, ಸೀಲಿಂಗ್ ಶವರ್ ಅಂತ ಹೇಳ್ತೀವಲ್ಲ, ಅದು ಅಲ್ಲಿಂದನೇ ಶವರ್ ಬರೋ ತರ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ಕೂಡ ಎಲ್ಲ ಬಾಡಿ ಜೆಟ್ಸ್ ಅನಿಸ್ತಾ ಇರೋದೇ ಇದೆ ಸರ್. ಈ ಎಂಟೈರ್ ಏರಿಯಾ ನೋಡ್ಬೋದು ಸರ್, ಕರ್ವ್ ಡಿಸೈನ್ ಅಲ್ಲಿ ಗ್ಲಾಸ್ ಕೊಟ್ಟಿರೋದು. ಆಮೇಲೆ ನಮಗೆ ಕಂಪ್ಲೀಟ್ ಗ್ಲಾಸ್ ವಾಲ್ ರೂಪ್ಸ್ ಸರ್, ಗ್ಲಾಸ್ ಇಬ್ರದ್ದು ವಿತ್ ಅವ್ರ ಫೋಟೋಸ್ ಸರ್, ಲ್ಯಾಕರ್ ಗ್ಲಾಸಸ್ ತೋರಿಸ್ಬೋದು ಸರ್. ಆಮೇಲೆ ಫಾಲ್ ಸೀಲಿಂಗ್ಗೆ ಅದು ನೋಡ್ಬೋದು ಸರ್, ಅದೇನು ಕಟ್ಔಟ್ ಕೊಟ್ಟಿದ್ದೀವಲ್ಲ, ಕಟ್ಔಟ್ ಕೂಡ ವುಡ್ ಫಿನಿಶ್ಡ್ ಲೂವರ್ಸ್ ಯೂಸ್ ಮಾಡಿಕೊಂಡು ಪ್ಯಾಕ್ ಮಾಡಿರೋದಕ್ಕೆ ಅದೊಂದು ಹೈಲೈಟ್ ಕಾಣಿಸ್ತಾ ಇದೆ. ಕನಸಿನ ಲೋಕ ಇದ್ದಂಗಿದೆ ಲೋಕ ಇದ್ದಂಗಿದೆ ನಿಜವಾಗ್ಲೂ ಅದು. ಹಾಂ ಸರ್, ಲೈಕ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ವಿಡಿಯೋ ಇದೆಲ್ಲ ಇದು ಒಂದು ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳ್ಬೋದು. ಹೇಗಾದರೆ 30-40 ಕಟ್ಟಿರುವಂಥದ್ದು. ಯಾರ್ಯಾರ ಹತ್ರ 30-40 ಸೈಟ್ ಇದೆ, ಒಂದೊಳ್ಳೆ ಬಜೆಟ್ ಇದೆ, ಅಂದರೆ ನಾನು ತುಂಬ ಹೈ ಹೇಳ್ತಾ ಇಲ್ಲ, ಒಂದು ಮೀಡಿಯಂ ಬಜೆಟ್ ಇದೆ ಅಂಥವ್ರು ಡೆಫಿನೆಟ್ಲಿ ಈ ರೀತಿ ಮನೆಗಳನ್ನು ಕಟ್ಸ್ಕೋಬೋದು. ಅದಕ್ಕೆ ನಾನು ಹಾಕಿರೋದು ಸ್ವರ್ಗದಂಥ ಮನೆ ಅಂತ ಹೇಳ್ಬಿಟ್ಟು. ಏನು ಗುರು ನೀವು ಸ್ವರ್ಗ ನೋಡಿದ್ಯಾ ಅಂತ ಕೇಳ್ತೀಯ, ಸ್ವರ್ಗ ನೋಡಬೇಕಾಗಿಲ್ಲ, ಇಲ್ಲಿ ಮನೆ ನೋಡಿದ್ರೆ ಸಾಕು, ಗುರು ಇದೆ ಸ್ವರ್ಗ ಇದೆ ಅಂತ ಹೇಳ್ಬೋದು. ಅಂಥ ಒಂದು ಮನೇನ RCC ಅವರು ಕಟ್ಕೊಟ್ಟಿದ್ದಾರೆ ವೀಕ್ಷಕರೇ. ಅದಕ್ಕೆ ಹೇಳುವಂಥದ್ದು, RCC ಅವರು ಬಜೆಟ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಮೀಡಿಯಂ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಬೇಕಾ ಅದು ಕೂಡ ಮಾಡ್ಕೊಡ್ತಾರೆ ವೀಕ್ಷಕರ. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸರ್ ನಮ್ಮ ಜೊತೆ ಇದ್ದಾರೆ, ಹನುಮಂತ್ ಸರ್. ವೆಲ್ಕಮ್ ಮಾಡೋಣ ಸರ್, ಬನ್ನಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸ್ವರ್ಗ ಕರ್ಕ ಬಂದ್ಬಿಟ್ಟಿದ್ದೀರಾ ಎಲ್ಲ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ, ಏನು ಸ್ವರ್ಗ ನೋಡಿದ್ಯಾ ಅಂತ ತೋರಿಸ್ಬಿಡೋಣ ಇವತ್ತು. ನೋಡಿದ್ರೆ ಎಲ್ಲ ಲೈಕ್ ಮಾಡ್ತಾರೆ ಸರ್. ಲೈಕ್ ಮಾಡ್ತಾರೆ ಅಂತೀರಾ ಸರ್? ಎಷ್ಟು ಪ್ರೀಮಿಯಂ ಆಗಿದೆ ಮನೆ ಹೇಳಿ ನಮಗೆ ಸರ್? ಇದು ಅಂದ್ರೆ ಇವಾಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಪ್ರೀಮಿಯಂನೆಸ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ, ಎಲ್ಲ ಪ್ರೀಮಿಯಂ ಇದರಲ್ಲಿದೆ ಅಂತ. ಎಲ್ಲ ತುಂಬಿಸ್ಬಿಟ್ಟಿದ್ದೀರಾ? ಎಲ್ಲ ತುಂಬಿದೆ ಅಂತ. ಓಕೆ 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 ಓಕೆ. ಆಲ್ಮೋಸ್ಟ್ ಒಂದು ಏನೊಂದು ಔಟ್ ಆಫ್ 100 ರೇಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 90+, 95+ ರೇಟಿಂಗ್ ಮಾಡ್ಬೋದು ಸರ್. ರೇಟಿಂಗ್ ಮಾಡ್ಬೋದು. ಬಜೆಟ್ ಅಷ್ಟೇ ಆಗಿರ್ಬೇಕಲ್ಲ, ಬಜೆಟ್ 90+ ಆಗಿರ್ಬೇಕು. ಬಜೆಟ್ ಹೇಳ್ಬಿಡಿ ಸರ್. ಬಜೆಟ್ ಹತ್ತಿರ 98 lakhs ಆಗಿದೆ, 98 ಲಕ್ಷ ಆಗಿದೆ. 3 ಲಕ್ಷ ಡಿವಿಷನ್ ಅಲ್ಲಿ ಆಗಿದೆ. 1 ಕೋಟಿ ಅಂತ 1 ಕೋಟಿ ಅನ್ಬೋದು. ಪ್ರತಿಯೊಂದನ್ನು ಕೂಡ ವಿತ್ ಇಂಟೀರಿಯರ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಆಗಿದೆ. ಅಂಡ್ ಆಮೇಲೆ ಓವರ್ ಅಲ್ಲಿ ಒಂದು 44-45 ಚದರ ಬಿಲ್ಡಿಂಗ್ ಬಂದಿದೆ. ಎಷ್ಟು ದಿನದಲ್ಲಿ ಮಾಡ್ಕೊಟ್ಟಿದ್ದೀರಾ ಇದನ್ನ? ಆಲ್ಮೋಸ್ಟ್ ಸರ್ 1 year 3 months ಹತ್ರ ಹೋಗಿದೆ ಸರ್. ಇದರ ಫೇಸಿಂಗ್ ಯಾವ್ದು ಬರ್ತಾ ಇದೆ ಸರ್? ವೆಸ್ಟ್ ಫೇಸಿಂಗ್ ಬರುತ್ತೆ. ಗ್ರೌಂಡ್ ಅಲ್ಲಿ ಒಂದು ರೆಂಟಲ್ ಪರ್ಪಸ್ ಅಂತ ಮಾಡಿದೀವಿ. ಮೇಲ್ಗಡೆಯಿಂದ ಡುಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. 3 ಫ್ಲೋರ್ ಕೂಡ ಒಂದೇ ಮನೆನೇ ಇದೆ. 3 ಫ್ಲೋರ್ ಓನರ್ಗೋಸ್ಕರ ಟ್ರಿಪ್ಲೆಕ್ಸ್ ತರ ಅಂತ ಹೇಳ್ಬೋದು. ಕರೆಕ್ಟ್ ಏರಿಯಾದಲ್ಲಿ ಇದೀವಿ ನಾವು ಸರ್. ಇದು ನಾವು ಆಲ್ಮೋಸ್ಟ್ ಬನಶಂಕರಿನಲ್ಲಿ ಇದೀವಿ ಸರ್. ಈ ಕಡೆ ಎಲ್ಲ ಮಾಡ್ತಾ ಇದ್ದೀರಾ ಇವಾಗ? ಕಡೆ ಮಾಡ್ತಾ ಇದೀವಿ ಸರ್. ಹೊಸೂರು ತನಕ ಹೋಗ್ಬಿಟ್ಟಿದ್ದೀರಾ? ಹೊಸೂರು ಗಂಟೆ ಹೋಗಿದ್ದೀವಿ. ಓಕೆ ಓಕೆ. ಈ ಕಡೆ ಹೊಸೂರು, ಈ ಕಡೆ ಹಾಸನ ರೋಡು, ಆ ಕಡೆ ತುಮಕೂರು ರೋಡು, ಈ ಕಡೆ ನಮ್ಮ KR-ಪುರಂ ಹೋಗಿದ್ದೀವಿ. ಮುಂದೆ ಹೋಗ್ಬಿಟ್ಟಿದೆ, ಹೊಸಕೋಟೆ ಗಂಟೆ ಹೋಗಿದ್ದೀವಿ. ಸೊ ರೀಚ್ ಆಗ್ತಾ ಇದೆ RCC ಹಂಗಂದ್ರೆ? ಹೌದು ಸರ್, ಎಲ್ಲ ಹೋಗಿದ್ದೀವಿ. ರಾಜನಕೋಟೆ ಹೋಗಿದ್ದೀವಿ. ಹತ್ರ ಇವಾಗ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರನ ಮಾಡ್ತಾ ಇದ್ದೀರಾ? ಸೂಪರ್ ಸರ್. ಸೊ ರೀಚ್ ಇದೆ ಅಲ್ವಾ? ಸೊ ರೀಚ್ ಬೇಕು, ಕ್ವಾಲಿಟಿ ಬೇಕು, ಅಫೋರ್ಡಬಲ್ ಆಗಿರ್ಬೇಕಂದ್ರೆ RCC ಅವ್ರನ್ನ ಚೂಸ್ ಮಾಡ್ಬೋದು. ಸರ್ ಓನರ್ ಇದ್ದಾರಾ? ನೋಡ್ಕೊಂಡ್ ಬರ್ಬೋದು. ಓನರ್ ಹೆಸರೇನು ಸರ್? ಓನರ್ ಹೆಸರು ಕಿರಣ್ ಸರ್ ಅಂತ. ಮನೆ ನೋಡೋಣ, ಓನರ್ ಹತ್ರ ಮಾತಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ನಡೀರಿ ಸರ್.
ಮೊದಲದಾಗಿ ರೋಡ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಅಂಡ್ ಇದು ಸ್ಲ್ಯಾಂಟ್ ಆಗಿದೆ, ಫುಲ್ ಡೌನ್ ಅಲ್ಲಿ ಬಂದಿದೆ, ಫುಲ್ ಸ್ಲ್ಯಾಂಟ್ ಇದೆ. ಅದಕ್ಕೆ ನಮಗೆ ಈ ರೋಡ್ ಲೆವೆಲ್ ಇಂದ ಈ ಹೈಟ್ ಅಲ್ಲೇ ನಾವು 1.5 ಅಡಿ ಇದೀವಿ ಸರ್. ಹೋಗೋಷ್ಟಲ್ಲ ಆಲ್ಮೋಸ್ಟ್ ನಾವು ಒಂದು 3.5 ಫೀಟ್ ಬಂದಿದ್ದೀವಿ ಸರ್. ಸರ್ ನಾವು ಮೇಲ್ಗಡೆಯಿಂದ ಬರೋದಾದ್ರೆ ಮೇಲ್ಗಡೆ ಟಾಪ್ ಟ್ಯಾಂಕ್ ರೂಮ್ ಮಾಡಿದೀವಿ ಸರ್. ಓಕೆ, ಟ್ಯಾಂಕ್ ಇಡೋದಕ್ಕಂತ ಒಂದು ಸ್ಲ್ಯಾಬ್ ಹಾಕಿದೀವಿ ಅಂಡ್ ಅದ್ರ ಕೆಳಗಡೆ ಅದೊಂದು ಡಿಸೈನ್ ತಗೊಂಡಿದ್ದೀವಿ. ಅಂಡ್ ಅದಕ್ಕಿಂತ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಇದೇನು ಬ್ಯಾಂಡ್ ಅಲ್ಲಿ ತಗೊಂಡೋಗಿದೀವಲ್ಲ ಸರ್, ಆ ಬ್ಯಾಂಡ್ ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಂಡಿರೋದು. ಅಂಡ್ ಸರ್ ಇದ್ರಲ್ಲಿ ಡಿಫ್ರೆಂಟ್ ಡಿಸೈನ್ ಅಂತಂದ್ರೆ ನೋಡ್ಬೋದು ಸರ್, ಇದೆಲ್ಲ ಒಂದು ಬ್ಲಾಕ್ ಕಲರ್ ಟೈಲ್ಸ್ ಕಾಣಿಸ್ತಾ ಇದೆಯಲ್ಲ ಸರ್, ಏನಿದು ಅದೆಲ್ಲ ಸ್ಯಾಂಡ್ ಫಿನಿಶ್ಡ್ ಸ್ಟೋನ್ ಅಂತ ಅಂತೀವಿ. ಮೇಲ್ಗಡೆ ಟಾಪ್ ಒಂದು 2 ವಿಂಡೋಗಳಿದೆಯಲ್ಲ ಸರ್, 2 ವಿಂಡೋಗೆ. ಆಮೇಲೆ ಸರ್ ಇದು ಅವಾಗಲೇ ಇನ್ನೊಂದು ಅಪ್ಡೇಟ್ ಹೇಳೋದು ಮರ್ತೋದೆ. ಸೊ ಈ ಎಂಟೈರ್ ಮನೆಗೆ ವಿಂಡೋಸ್ ಡೋರ್ಸ್ ಪ್ರತಿಯೊಂದನ್ನು ಕೂಡ ಟೀ ಕುಡ್ ಸರ್, ಕಂಪ್ಲೀಟ್ ಟೀ ಕುಡ್ ಅಲ್ಲೇ ಮಾಡಿದ್ವಿ. ಮೇಲ್ಗಡೆ ಸರ್ ಅದೆರಡು ವಿಂಡೋಸ್ ಕೂಡ ಎರಡನ್ನು ಮರ್ಜ್ ಮಾಡ್ಕೊಂಡು ಒಂದು ಬ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಆಮೇಲೆ ಆ ವಿಂಡೋಗೆ ಟಾಪ್ ಅಲ್ಲಿ ನೋಡ್ಬೋದು ಸರ್, ಸಜ್ಜನು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಮಾಡಿ ಕೊಟ್ಟಿದ್ದೀರಾ. ಅಂಡ್ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ವುಡ್ ಫಿನಿಶ್ಡ್ ಟೈಲ್ಸ್ ಸರ್. ಅದು ಗ್ಲಾಸಸ್ ನೋಡಬಹುದು ಸರ್, ನಾರ್ಮಲ್ ಪ್ಲೇನ್ ಗ್ಲಾಸಸ್ ಇಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ಹೆಚ್ಚಿಂಗ್ ಡಿಸೈನ್ ಕೊಟ್ಟಿದ್ದೀರಾ. ಒಂದು 4 ವೇ ಲೈಟ್ಸ್ ಕೊಟ್ಟಿದ್ದೀವಿ. ಗಣೇಶ ಹಾಕಿರೋದು ಮಾರ್ಬಲ್ ಫಿನಿಶ್ಡ್ ಟೈಲ್ಸ್ ಸರ್. ಪಕ್ಕಕ್ಕೆ ಬಂದ್ವಿ ಅಂತಂದ್ರೆ ಸರ್ ಆ ಕಡೆ ಸ್ವಲ್ಪ ಓಪನ್ ಟೆರೆಸ್ ಇದೆ ಸರ್. ಆ ಓಪನ್ ಟೆರೆಸ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಒಂದು ಅರ್ಧ ರೂಫ್ ತರ ಪ್ಲಾನ್ ಮಾಡ್ಕೊಂಡು ಮಧ್ಯದಲ್ಲಿ ಕಟ್ಔಟ್ ಕೊಟ್ಕೊಂಡು ಅದನ್ನೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ಡೆವಲಪ್ ಮಾಡ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ವಿ. ಕೆಳಗಡೆ ಬಂದ್ವಿ ಅಂದ್ರೆ ಅಲ್ಲೊಂದು ಬಾಲ್ಕನಿ ಇದೆ ಸರ್. ಆ ಬಾಲ್ಕನಿಗೆ ಟಾಪ್ PVC ಸೀಲಿಂಗ್ ಕೊಟ್ಕೊಂಡಿದೀವಿ, ಗ್ಲಾಸಸ್ ಮತ್ತೆ SS ರೈಲಿಂಗ್ ಕೊಟ್ಟಿದೀವಿ. ಏನ್ ಕೊಟ್ಟಿದ್ದೀವಿ ಅಂತಂದ್ರೆ MS ಅಲ್ಲಿ CNC ಡಿಸೈನ್ ಕೊಟ್ಟಿದೀವಿ. ಅಂಡ್ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಕಲ್ಲಿಂದನೇ ಒಂದು ಬಾಲ್ಕನಿ ಕೊಟ್ಟಿದೀವಿ. ಅದ್ ನೋಡಬಹುದು ವುಡನ್ ಬಾಲ್ಕನಿನೇ, ಅದು ಒಂದು ಅಪ್ರೋಚ್ ತರ ಇರ್ಲಿ ಈ ಟೈಪ್ ಒಂದು ಬ್ಯಾಂಡ್ ತಗೊಂಡೋಗಿದ್ವಿ. ಮತ್ತೆ ಅದರಲ್ಲೂ ಒಂದು ಗ್ರೂ ಮಾಡಿಬಿಟ್ಟು ನಮಗೆ ಇವಾಗ ಒಂದು ಪ್ರೊಫೈಲ್ ಲೈಟ್ ನ ಇಂಟಿಗ್ರೇಟ್ ಮಾಡಿ, ಲೈಟ್ ಅದು ವೈಟ್ ಕಲರ್ ಲೈಟ್ ಸರ್. ಆಮೇಲೆ ಅದ್ರ ಪಕ್ಕದಲ್ಲಿ ಇಲ್ಲೂ ಒಂದು CNC ಡಿಸೈನ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟ್ ಆಗಿ. ಅಂಡ್ ಆಮೇಲೆ ಅಲ್ಲಿ ಬಾಲ್ಕನಿಗೂ ಕೂಡ ಅಗೇನ್ ಸೇಮ್ ಮೇಲ್ಗಡೆ ಏನು ಕೊಟ್ಟಿದ್ದೀವಲ್ಲ ಅದೇ ತರನೇ ಗ್ಲಾಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಟಾಪ್ ಅಲ್ಲಿ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಅಂಡ್ ಅದ್ರ ಪಕ್ಕದಲ್ಲಿ ಸರ್ ಇವಾಗ ಸ್ಟೇರ್ ಕೇಸ್ ಹತ್ಕೊಂಡು ಹೋಗೋ ಕಡೆ ಏನ್ ಮಾಡಿದೀವಿ ಅಂತ ಹೇಳಿ MS ಅಲ್ಲಿ ಡಿಸೈನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಮೆಟ್ಲು ಬರುತ್ತೆ ಸರ್, ಕೆಳಗಡೆ ಹೋದಾಗ ನೋಡಬಹುದು. ಸೊ ಇದಿಷ್ಟು ಆ ಫ್ಲೋರ್ ಅಲ್ಲಿ ಬಂದಿದೆ. ಆಮೇಲೆ ಈ ಫ್ಲೋರ್ ಅಲ್ಲಿ ಇಲ್ಲೇ ಪಕ್ಕದಲ್ಲಿ ಹೋದ್ವಿ ಅಂತಂದ್ರೆ ವಿಂಡೋ ಡಿಸೈನ್ ನೋಡಬಹುದು ಸರ್. ಇದನ್ನ ರೆಗ್ಯುಲರ್ ಸಜ್ಜಾ ಟೈಪ್ ಮಾಡಿಬಿಟ್ಟಿಲ್ಲ, ಆದ್ರೂ ಕೂಡ ಸ್ವಲ್ಪ ಮೇಲ್ಗಡೆ ಮುಂದೆ ಆಚೆ ತಗೊಂಡಿದೀವಿ, ಒಳಗಡೆ ಸ್ವಲ್ಪ ಕನ್ಸಿಲ್ಡ್ ಮಾಡ್ಕೊಂಡು. ಅಂಡ್ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಇದು ಎಂಟೈರ್ ಪಾರ್ಕಿಂಗ್ ಏರಿಯಾದಲ್ಲಿ ಇದು ಕಂಪ್ಲೀಟ್ ಆಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಏನು ಫುಲ್ ಕಂಪ್ಲೀಟ್ ಗ್ರಾನೈಟ್ ಮತ್ತೆ ಮಾರ್ಬಲ್ ಇಂದಾನೆ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ ಆಗಿ ಗ್ಯಾಲಕ್ಸಿ ಗ್ರಾನೈಟ್ ನ ತಗೊಂಡು ಕಂಪ್ಲೀಟ್ ಆಗಿ ಬ್ಯಾಂಡ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಎಲ್ಲ 40 mm ಮಾಡ್ಕೊಂಡಿದೀವಿ, ಯಾಕಂದ್ರೆ ಸ್ವಲ್ಪ ಬಲ್ಜ ಕಾಣ್ಲಿ ಅಂತ ಹೇಳಿ. ಇದೆಲ್ಲ ಕಂಪ್ಲೀಟ್ ಆಗಿ ಮಾರ್ಬಲ್ಸ್ ಸರ್, ಮಾರ್ಬಲ್ಸ್ ಇದು ಲಿವಿಂಗ್ ಒಳಗಡೆನು ಕೂಡ ಮಾರ್ಬಲ್ ಯೂಸ್ ಮಾಡಿದೀವಿ. ಸೊ ಎಂಟೈರ್ ಏರಿಯಾ ನೇಮ್ ಪ್ಲೇಟ್ ಹಾಕಕ್ಕೆ ಅಂತ ಹೇಳಿ ರೆಡಿ ಮಾಡ್ಬಿಟ್ಟು ಅದಕ್ಕೆ ಅಂತ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ, ಮತ್ತೆ ಚಿಕ್ಕದೊಂದು ಬೋರ್ಡ್ ಕೊಟ್ಟಿದ್ದೀವಿ. ಕೆಳಗಡೆ ಒಂದು ದೊಡ್ಡದಾಗಿ ನೇಮ್ ಪ್ಲೇಟ್ ಹಾಕೊಳಕ್ಕೆ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಅದೊಂದೆರಡು ಓಪನಿಂಗ್ಸ್ ಏನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮಧ್ಯದಲ್ಲೂ ಕೂಡ ನೋಡಬಹುದು ಗ್ರಾನೈಟ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಹೈಲೈಟ್ ಆಗಂಗೆ ಇಲ್ಲೊಂದು ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಏನಿದೆ ಸರ್ ಫುಲ್ ಕಂಪ್ಲೀಟ್ ಅಲ್ಲಿ ಗಂಟ ರನ್ ಆಗಿದೆ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ 9 ಫೀಟ್ ಇಂದ ಆಲ್ಮೋಸ್ಟ್ 16 ಫೀಟ್ ಗೇಟ್ ಇದೆ ಸರ್. ಈ ಗೇಟ್ ಅಲ್ಲಿ ಏನಂತಂದ್ರೆ ಸರ್ ನೋಡಬಹುದು ಫುಲ್ ಕಂಪ್ಲೀಟ್ ಕ್ಲೋಸ್ಡ್ ಗೇಟ್ ಇರೋದ್ರಿಂದ ನಾವಿಲ್ಲಿ SS ಅದಕ್ಕೆಲ್ಲ ಏನು ಹೋಗಿಲ್ಲ ಸರ್, MS ಹಾಕಿದೀವಿ. ಅಂಡ್ ಅದ್ರ ಮೇಲ್ಗಡೆ ನಾವು ಫಂಡರ್ ಮ್ಯಾಕ್ ಶೀಟ್ ಅಲ್ಲಿ ಡಿಸೈನ್ ಮಾಡಿದೀವಿ. ಆಮೇಲೆ ಹ್ಯಾಂಡಲ್ಸ್ ನೋಡಬಹುದು, ಬರೀ ನಾವು ಜಸ್ಟ್ ಅದಕ್ಕೆ ಮೈನ್ ಡೋರ್ಗೆ ಮತ್ತೆ ಪೂಜಾ ರೂಮ್ ಇವೆಲ್ಲ ಸೇಮ್ ಇಲ್ಲೂ ಕೂಡ ಒಂದು ಹೈಲೈಟ್ ಏರಿಯಾ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲೂ ಕೂಡ ಲೈಟ್ ಪ್ರೊವಿಷನ್ ಕೊಟ್ಟಿದೀವಿ. ಮತ್ತೆ ಎಲ್ಲ 40 mm ಬ್ಯಾಂಡ್ ಮಾಡ್ಕೊಂಡು ಹೋಗಿದೀವಿ ಸರ್. ಇಷ್ಟು ಸ್ಪಾಟ್ ಲೈಟ್ಸ್ ಕೊಟ್ಟಿದೀವಿ. ಅಲ್ಲಿ ಮೇಲ್ಗಡೆನೂ ಸ್ಪಾಟ್ ಲೈಟ್ಸ್ ಇದೆ, ಎಲ್ಲಾ ಕಡೆನೂ ಲೈಟ್ಸ್ ಇದೆ ಸರ್. ಪಾರ್ಕಿಂಗ್ ಸೈಜ್ ಎಷ್ಟಿದೆ ಸರ್? ಪಾರ್ಕಿಂಗ್ ನೋಡಬಹುದು, ಹ್ಯೂಜ್ ಸ್ಪೇಸ್ ಪಾರ್ಕಿಂಗ್ ಇಟ್ಕೊಂಡಿದೀವಿ ಸರ್. ಏನಕ್ಕೆ ಅಂತಂದ್ರೆ ಈ ಮನೆನ ನಾವು ಅಲ್ಟ್ರಾ ಪ್ರೀಮಿಯಂ ಮಾಡಿರೋದ್ರಿಂದ ನಾಳೆ ದಿನ ಒಂದ್ ಕಾರ್ ಪಾರ್ಕಿಂಗ್ ಸಾಕಾಗಲ್ಲ ಅಂತ ನಾವು 2 ಕಾರ್ ಪಾರ್ಕಿಂಗ್ ಅಂತ ಡಿಸೈನ್ ಮಾಡಿ 2 ರಿಂದ 3 ಕಾರ್ ಆರಾಮಾಗಿ ಇಡಬಹುದು ಸರ್. ಕಂಪ್ಲೀಟ್ ಲೆಂತ್ ಒಂದು 22 ಅಡಿ ಇದೆ ಸರ್, ಅಗಲನೂ ಒಂದು 20-21 ಅಡಿ ಇದೆ ಸರ್. ಸೀಲಿಂಗ್ ಲೈಟ್ಸ್ ಗಳು ಕೊಟ್ಬಿಟ್ಟಿದೀವಿ. ಆಮೇಲೆ ಸರ್ ಈ ಪಾರ್ಕಿಂಗ್ ಅಲ್ಲಿ ಅಂತಂದ್ರೆ ಎಲ್ಲಾ ಕಡೆ ಟೈಲ್ಸ್ ಹಾಕ್ತಿವಿ. ಇಲ್ಲಿ ಆಲ್ಮೋಸ್ಟ್ ಲಪೋತ್ರ ಗ್ರಾನೈಟ್ ಹಾಕ್ಬಿಟ್ಟಿದೀವಿ. ಮೀಟರ್ ಬೋರ್ಡ್ ಗೆ ಅಂತ ಟಿಲ್ ಒಂದು ಕನ್ಸಿಲ್ಟ್ ಮಾಡಿದೀವಿ. ಆಮೇಲೆ ಈ ಡೋರ್ ಒಳಗಡೆ ಹೋದ್ವಿ ಅಂತಂದ್ರೆ ಅಲ್ಲಿ ನಮಗೆ ಗ್ಯಾಸ್ ಗೋಡೌನ್ ಅಲ್ಲಿದೆ. ಆಮೇಲೆ ಇಲ್ಲಿ ಶೂ ರ್ಯಾಕ್ ಕೊಟ್ಟಿದೀವಿ ಪಕ್ಕದಲ್ಲೇನೆ. ಇಲ್ಲಿ ನಮಗೆ ಒಂದು ಟ್ಯಾಪ್ ಕೊಟ್ಟಿದೀವಿ, ಒಂದು ಟ್ಯಾಪ್ ಮತ್ತೆ ಅಲ್ಲೊಂದು ಹ್ಯಾಂಡ್ ವಾಶ್ ಬೇಕಂದ್ರೆ ಕೊಡೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಒಂದು ಪ್ರಾವಿಷನ್ ಕೊಟ್ಟಿದೀವಿ. ನಮಗೆ ಬೋರ್ವೆಲ್ ಪಾಯಿಂಟ್ ಇದೆ ಸರ್. ಇದು ಬೋರ್ವೆಲ್ ಸ್ವಲ್ಪ ಹೈಟಿಗೆ ಬೇಕು ಅಂತ ಹೇಳಿ ಹೈಟಿಗೆ ಮಾಡಿಸ್ಕೊಂಡಿದ್ದಾರೆ. ನಮ್ಗೆ ನೋಡ್ಬೋದು ಸರ್, ಇಲ್ಲಿಂದ ಇದಿಷ್ಟು ಏರಿಯಾ ನಮಗೆ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಇಲ್ಲಿ ಒಂದು ಚಿಕ್ಕದ ಒಂದು ಗ್ರಾನೈಟ್ ಥಿಕ್ನೆಸ್ ನ ರೈಸ್ ಮಾಡ್ಕೊಂಡಿದೀವಿ. ಹೌದು ಸರ್.
ಇಲ್ಲಿ ಇದನ್ನ ನಾವು ಗ್ಯಾಸ್ ಗೋಡನ್ ಆಗಿ ಇಟ್ಕೊಂತ ಇದ್ವಿ. ಸೊ ಇಲ್ಲಿ ಏನಂತಂದ್ರೆ ನಮಗೆ ಎಲೆಕ್ಟ್ರಿಕಲ್ ಮತ್ತೆ ಗ್ಯಾಸ್ ಒಂದೇ ಕಡೆ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಗೇಟ್ ಕೊಟ್ಬಿಟ್ಟು ಗೋಡನ್ ತರ ಮಾಡಿದ್ವಿ. ನಮ್ಗೆ ಈ ಸ್ಪೇಸ್ ಒಂದು 3.5 ಅಡಿ ಇದೆ ಸರ್. ಇಲ್ಲೊಂದು ಸಂಪ್ ಕೊಟ್ಟಿದ್ದೀವಿ. ಇದೊಂದು 12,000 ಲೀಟರ್ ಇದೆ ಸರ್. ಇಲ್ಲಿ ಬಂದ್ರೆ ಸರ್ಟಿಫಿಕೇಟ್ ತೋರಿಸಬಹುದು. ಈ ಮನೆಗೆ ಎಂಟ್ರೆನ್ಸ್ ಸರ್. ಎಷ್ಟು BHK ಬಾಡಿಗೆ ಮನೆ ಸರ್? ಇದು ಒಂದು 1 BHK ಇದೆ ಸರ್. ಹಿಂಗ್ ಬಂದ್ಬಿಟ್ಟು ನಮ್ಗೆ ಒಂದು 12 ಅಡಿಗೆ ಒಂದು ಹಿಂಗೂ ಒಂದು 12 ಅಡಿ ಸಿಗುತ್ತೆ ಸರ್. 12x12 ಸಿಗುತ್ತೆ. ಅದ್ರೊಳಗಡೆ ಒಂದು ಪೂಜಾ ರೂಮ್ ಇದೆ ಸರ್. 2x4 ಟೈಲ್ಸ್ ಅಲ್ವಾ ಇದು? 2x4 ಟೈಲ್ಸ್ ಸರ್. ಇದೆಲ್ಲ ಯಾಕಂದ್ರೆ ಸಿಂಪಲ್ ಆಗಿ ಇಟ್ಟಿದ್ದೀವಿ ಇದನ್ನ. ಓಕೆ. ಬಟ್ ಇದರಲ್ಲಿ ಏನಂತಂದ್ರೆ ಪೂಜಾ ರೂಮ್ ಇದೆಲ್ಲ ಇದನ್ನು ಹಳೆ ಡೋರೇನೆ ಸರ್. ಓನರ್ ಮನೆದೇನೆ. ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಕಿಚನ್ ಇದೆ. ಒಂದು 6 ಅಡಿ ಅಗಲ ಇದೆ ಸರ್. 6 ಅಡಿ ಆಗ್ಲಿಕ್ಕೆ ಒಂದು ಇದನ್ನು ಕೂಡ ಒಂದು 12 ಅಡಿ ಸಿಗುತ್ತೆ. ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ ಸರ್. ಬಂದ್ವಿ ಅಂತಂದ್ರೆ ಒಂದು ರೂಮ್ ಇದೆ. ರೂಮ್ ಸೈಜ್ ಸರ್ ನಮಗೆ ಇದು ಕೂಡ ಸೇಮ್ ಲೆಂತ್ ಬಂದ್ಬಿಟ್ಟು 12 ಫೀಟ್ ಸಿಗುತ್ತೆ. ಹಿಂಗೆ ಅಗಲ ಬಂದ್ಬಿಟ್ಟು 10 ಅಡಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಒಂದು ಮಿನಿ ವಾರ್ಡ್ರೋಬ್ ತರ ಕಂಪ್ಲೀಟ್ ಆಗಿ ಇಷ್ಟು ತಗೊಂಡಿದ್ದೀವಿ. ಇದೊಂದು ಏರಿಯಾ ಹಂಗೆ ಬ್ಲಾಕ್ ಬಿಟ್ಟಿದ್ದೀವಿ. ಏನಾದ್ರು ಅವ್ರದ್ದು ಏನಾದ್ರು ಇತ್ತು ಅಂತಂದ್ರೆ ವಿಂಡೋಸ್ ಕೊಟ್ಟಿದ್ದೇನೆ ಸರ್. ಡೋರ್ ಎಷ್ಟು ಸರ್? ಇದು ಕೂಡ ವಿನಿಯರ್ ಡೋರ್ ಸರ್. ಸರ್ ಇದನ್ನ ಆಲ್ಮೋಸ್ಟ್ ನಮಗೊಂದು 15-20 ಸಾವಿರ ಗಂಟೆ ಖರ್ಚು ಬರುತ್ತೆ. ವಾಶ್ರೂಮ್ ಸೈಜ್ ಏನು ಸರ್ ಇದು? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 4x7 ಇದೆ. ಆಲ್ಮೋಸ್ಟ್ ನಮಗೆ ಒಂದು ಸಿಂಗಲ್ ಫಿನಿಶ್ ಟೈಲ್ ಹೋಗಿದ್ದೀವಿ. 2x4 ಟೈಲ್ಸ್ ಹಾಕಿದ್ದೀವಿ. ಮೇಲ್ಗಡೆ ಒಂದು ಗೋಡನ್ ಕೊಟ್ಟಿದ್ದೀವಿ. ಅದು ಬಿಲ್ಡಿಂಗ್ ಎಲಿವೇಶನ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತೀವಲ್ಲ ಸರ್. 2x4 ಟೈಲ್ಸ್ ಇದು ಫ್ಲೋರ್ಗೆ ಹಾಕ್ಬೋದು, ವಾಲ್ಗೆ ಹಾಕ್ಬೋದು. ಒಂದು 50 ರೂಪಾಯಿ ಇರ್ಬೋದಲ್ವಾ ಸರ್? ಹೌದು ಸರ್, 50 ರೂಪಾಯಿ ಇದೆ ಸರ್. 1 BHK ಆಗಿರೋದ್ರಿಂದ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಕೂಡ ಈ ಕಾರ್ನರ್ ಅಲ್ಲಿ ಇಟ್ಕೊಳ್ಳೋ ತರ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಮೇಲೆ ಹೋಗ್ತಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿಂದ ಎಂಟ್ರಿ ಬರ್ತೀವಿ. ಆಕ್ಚುಲಿ ಅಲ್ಲೊಂದು 4 ಸ್ಟೆಪ್ ತಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಯಾರನ್ನ ಇದ್ದಾರೆ ಏನಂತಂದ್ರೆ ವಿಸಿಬಿಲಿಟಿ ಇಲ್ಲಿ ಇಲ್ಲೇ ಗೊತ್ತಾಗತ್ತಲ್ವಾ? ಇಲ್ಲಿ ಬಂದ್ರೆ ಅಂತಂದ್ರೆ ಕಂಪ್ಲೀಟ್ ನೋಡ್ಬೋದು ಸರ್. ಡಬಲ್ ಲೈಟ್ ತರ ಇದೆ ಇಲ್ಲಿಗೆ. ಡಬಲ್ ಲೈಟಿಗೆ ಕಂಪ್ಲೀಟ್ ಆಗಿ ಇದೇನು ಟೈಲ್ಸ್ ಇದೆಯಲ್ಲ, ಟೈಲ್ಸ್ ನ ಕಂಟಿನ್ಯೂಟಿ ತಗೊಂಡೋಗಿದ್ದೀವಿ. ಎಷ್ಟು ಸರ್ ಕಾಸ್ಟ್ ಏನು ಈ ಟೈಲ್ಸ್? ನಮ್ಗೆ ಒಂದು 60-70 ರೂಪಾಯಿ per square feet ಆಗುತ್ತೆ. ಎಲ್ಲ ಕಡೆನೂ ಗ್ರಾನೈಟ್ ಬಿಡಿಂಗ್ ತಗೊಂಡಿದ್ದೀವಿ ಸರ್. ಓಕೆ. ಇದು ಕೂಡ ಗ್ರಾನೈಟ್ ಬಿಡಿಂಗ್ ಅಲ್ಲಿ ಬಂದಿದ್ದೀವಿ. ಮತ್ತೆ ಬಾಟಮ್ ಪೂರ್ತಿ ಆಫ್ಸೆಟ್ ಏನಿದೆ ಅಷ್ಟಕ್ಕೂ ತಗೊಂಡಿದ್ದೀವಿ. ಓಕೆ. ಮೇಲ್ಗಡೆ ಸ್ವಲ್ಪ ವಾಲ್ ಆಚೆ ಬಂದಿದೆ. ಸೊ ಅದಕ್ಕೂ ಕೂಡ ಬಾಟಮ್ ತಗೊಂಡಿದ್ದೀವಿ. ಓಕೆ ಓಕೆ ಓಕೆ. ಈ ಎಂಟ್ರಿ ನೋಡ್ಬೋದು ಸರ್. ಎಂಟ್ರಿ ಯೂಸ್ ಎಂಟ್ರಿ ಇದೆ. ಆಲ್ಮೋಸ್ಟ್ ನಮ್ಗೆ ಎಲ್ಲ ಕಡೆ 3 ಅಡಿ ಸ್ಟೇರ್ ಕೇಸ್ ಇಟ್ಕೊಂತ ಇದ್ವಿ. ಓಕೆ. ಇದು ನಮಗೆ 4 ಫೀಟ್ ಇಟ್ಕೊಂಡಿದ್ದೀವಿ ಸರ್. 4 ಕಂಪ್ಲೀಟ್ ಆಗಿ ಇದೆಲ್ಲ ಲಪ್ಪತ್ತರದಲ್ಲೇ ಮಾಡ್ಕೊಂಡು ಹೋಗಿದ್ದೀವಿ. ರೇಲಿಂಗ್ ಹಾಕಿದ್ದೀವಿ. ಬಟ್ ಮೇಲ್ಗಡೆ ರೌಂಡ್ ಬದಲಾಗಿ ಸ್ಕ್ವೇರ್ ಎಲ್ಲ ಸೆನ್ಸರ್ ಸರ್. ಸೆನ್ಸರ್ ಬನ್ನಿ ನೋಡೋಣ. ಸೆನ್ಸರ್ ಸರ್. ಆಮೇಲೆ ನಮಗೆ ಒಳಗಡೆ ಮನೆ ಒಳಗಡೆ ಕೂಡ ಕಂಪ್ಲೀಟ್ಲಿ ಹೋಮ್ ಆಟೋಮೇಷನ್ ಆಗಿದೆ. ಹೋಮ್ ಆಟೋಮೇಷನ್ ಆಗಿದೆಯಾ? ಆಟೋಮೇಷನ್ ಆಗಿದೆ. ಹೌದು. ಈ ಲೈಟ್ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್. ಇದು ರೂಫಿಂಗ್ ಏನಿದು ಸರ್? ಇದೆಲ್ಲ ನಮಗೆ PVC ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ. ಎಲ್ಲ ಪ್ರೊಜೆಕ್ಟೆಡ್ ಲೈಟ್ಸ್ ಸರ್. ಇವಾಗೆಲ್ಲ ಟ್ರೆಂಡ್ ಅಲ್ಲಿ ಇರೋದಿದ್ದೇನೆ. ಇಲ್ಲೂ ಒಂದು ನೇಮ್ ಪ್ಲೇಟಿಗೆ ಅಂತ ಒಂದು ಇದು ಕೊಟ್ಟಿದ್ದೀವಿ. ಮೇಲ್ಗಡೆನೂ ಕೂಡ ಅಲ್ಲೂ ಒಂದು ಪ್ರಾವಿಷನ್ ಇಟ್ಟಿದ್ದೀವಿ CCTVಗೆ ಅಂತ. ಆಮೇಲೆ ಸರ್ ಮೇನ್ಲಿ ಇಲ್ಲಿಂದನೇ ಒಂದು ಲಕ್ಸುರಿನೆಸ್ ಅನ್ನೋದು ಶುರು ಆಗುತ್ತೆ. ಅದೇ ಸರ್. ಇಲ್ಲಿಂದ ನೋಡೋದಾದ್ರೆ ಸರ್ ನಮಗೆ ನೋಡ್ಬೋದು ಗ್ರಾನೈಟ್ ಬೀಡಿಂಗ್ ಮಾಡಿದೀವಿ. ಮತ್ತೆ ಅದಕ್ಕೂ ಕೂಡ ಬರೀ ಜಸ್ಟ್ ಬೀಡಿಂಗ್ ಮಾತ್ರ ಮಾಡಿ ಅಡಿಷನಲಿ ಒಂದು 4 ಇಂಚ್ ನ ರನ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಅಂಡ್ ಸರ್ ಈ ವಾಸ್ಕಲ್ ನೋಡ್ಬೋದು ಎಲ್ಲ ಕಡೆ ಪ್ಲೇನ್ ಹಂಗೆ ಇಡ್ತಾ ಇದೀವಿ. ಇಲ್ಲಿ ಇದಕ್ಕೂ ಕೂಡ ಕಾರ್ವಿಂಗ್ ಹೋಗಿದ್ದೀವಿ ಸರ್. ಟಾಪಲ್ ಕಾರ್ವಿಂಗ್ ಇದೆ. ಆಲ್ಮೋಸ್ಟ್ ನಮಗೆ 4x8 ಸೈಜ್ ಇದೆ ಸರ್. ಈ ಓಪನಿಂಗ್ ಏನೇ ನಮ್ಗೆ 4 ಅಡಿ ಇದೆ ಸರ್. ಟೋಟಲ್ ಡೋರ್ ಬಂದ್ಬಿಟ್ಟು 6-6.5 ಅಡಿ ಬರುತ್ತೆ. ಅಂಡ್ ಕಂಪ್ಲೀಟ್ ಆಗಿ ಇದನ್ನ ಟೀಕ್ ಡೋರ್ ಮೇಕಿಂಗ್ ಮಾಡಿಸಿರೋದು ಸರ್. ಎಷ್ಟಾಯ್ತು ಸರ್ ಎಂಟೈರ್ ಆಗಿದೆ? ಎಂಟೈರ್ ಇದು ನಮಗೆ ಒಂದು 1 ಲಕ್ಷದಿಂದ 1.25 ಲಕ್ಷದ ಗಂಟೆ ಆಗಿದೆ ಸರ್. 1.25 ಲಕ್ಷ. ಹೌದು. ಡಿಸೈನ್ ಕೂಡ ತುಂಬಾ ಎಲಿಗೆಂಟ್ ಆಗಿದೆ ಸರ್. ಎಲ್ಲೂ ಕ್ರೇಜಿ ಆಗಿ ಏನು ಗ್ರೈನ್ಸ್ ಎಲ್ಲ ನೋಡ್ಬೋದು ಸರ್. ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಡೀಟೇಲ್ ಕಾಣಂಗೆ ಅದನ್ನೆಲ್ಲ ಪಾಲಿಶ್ ತೆಗೆದಿದ್ದೀವಿ ಸರ್. ಸ್ವರ್ಗದಂತ ಮನೆ ಒಳಗಡೆ ಬಂದಿದ್ದೀವಿ. ಡೆಫಿನೆಟ್ಲಿ ಸರ್. ಫಸ್ಟ್ ಥಿಂಗ್ ಇದೇನಂತಂದ್ರೆ ಫ್ಲೋರಿಂಗ್ ಹೇಳ್ಬಿಡೋಣ ಸರ್. ಫ್ಲೋರಿಂಗ್ ಕಂಪ್ಲೀಟ್ ಆಗಿ ಮಾರ್ಬಲ್ ಹೋಗಿದ್ದೀವಿ ಸರ್. ಅಂದ್ರೆ ನೋಡ್ಬೋದು ಸರ್. ಎಲ್ಲೂ ಸಿಂಗಲ್ ಜಾಯಿಂಟ್ ಕೂಡ ಕಾಣಿಸ್ತಾ ಇಲ್ಲ. ಹೌದು ಸರ್. ಅಷ್ಟೇ ಡೀಟೇಲ್ ಆಗಿದೆ. ಇದು ಕಡಿಮೆ ಅಂತಂದ್ರೆ 8ರಿಂದ 9 ಕೋಟ್ ಪಾಲಿಶ್ ಮಾಡಿದೀವಿ ಸರ್. ಈ ಮಾರ್ಬಲ್ದು ಸರ್ ಇದು ಆಲ್ಮೋಸ್ಟ್ ನಮಗೆ ಒಂದು 400 ರೂಪೀಸ್ ಹತ್ತಿರ ಆಗಿದೆ ಸರ್. ಎವ್ರಿಥಿಂಗ್ ನೋಡಿ ಇದರಲ್ಲೇ ಕಂಟ್ರೋಲ್ ಆಗುತ್ತೆ. ಎಲ್ಲರೂ 30-40 ಲಕ್ಸುರಿನೆಸ್ ಬರಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಎಕ್ಸ್ಪೆಕ್ಟೇಷನ್. ಹೌದು ಸರ್. ಎಂಟೈರ್ ಸರ್ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಕಡಿಮೆ ಅಂತಂದ್ರೆ ನಮಗೊಂದು 22.5 ಅಡಿಗೆ ನಮಗೆ ಹತ್ತಿರ ಒಂದು 18 ಅಡಿ ನಮಗೆ ಲಿವಿಂಗ್ ಸಿಕ್ಕಿದೆ ಸರ್. 18 ಅಡಿಗೆ 22.5 ಅಡಿ ಇದೆ. ಅಂಡ್ ಸ್ವಲ್ಪ ಇಲ್ಲೆಲ್ಲ ನೋಡ್ಬೋದು ಸರ್. ಕಾಲಮ್ಸ್ ಎಲ್ಲ ಸ್ವಲ್ಪ ಪಾರ್ಕಿಂಗ್ ಇಲ್ಲೆಲ್ಲ ಕಾಲಮ್ಸ್ ಅವಾಯ್ಡ್ ಮಾಡಿರೋದ್ರಿಂದ ಆಫ್ ಸೆಟ್ಸ್ಗಳು ಬಂದಿದೆ. ಕಾಲಮ್ಗಳು ಸ್ವಲ್ಪ ಹೆವಿ ಮಾಡಿದ್ದೀರಾ. ಅಂದ್ರೆ ಇದು 9 ಇಂಚ್ ಕಾಲಮ್ಗಳು ಬಂದಿದೆ. ಸೊ ಹೆಂಗ್ ಸ್ಟ್ರಕ್ಚರ್ಗೆ ಹೆಂಗ್ ಬೇಕೋ ಅದೇ ತರ ಡಿಸೈನ್ ಮಾಡಿದ್ದೀವಿ. ಇದೇನಿದು ಟೆಕ್ಸ್ಚರ್ ಪೇಂಟ್ ಸರ್. ಇದೆಲ್ಲ ಆಲ್ಮೋಸ್ಟ್ ರಾಯಲ್ ಪ್ಲೇ ಪೇಂಟ್ ಮಾಡ್ಕೊಂಡಿರೋದು. ಅಂಡ್ ಇದೊಂದು ಕಂಪ್ಲೀಟ್ ಆಗಿ ಟೀಕ್ವುಡ್ ವಿಂಡೋ. ಮತ್ತೆ ಅದಕ್ಕೆ ಇನ್ಕ್ಲೂಡಿಂಗ್ SS ರಾಡ್ಸ್ ನ ಪ್ರೊವೈಡ್ ಮಾಡ್ಬಿಟ್ಟಿದೀವಿ ಸರ್. ಮೇಲೆ ತೋರಿಸ್ಬಿಡಿ ಸರ್.
ಒಳಗಡೆ ಅಲ್ಲಿ ಆಲ್ರೆಡಿ ಕರ್ಟನ್ ಹಾಕಕ್ಕಂತಾನೆ ಎಲ್ಲ ಫಿಕ್ಸ್ಚರ್ಸ್ನ ರೆಡಿ ಮಾಡಿಸಿ ಇಟ್ಬಿಟ್ಟಿದ್ದೀವಿ. ಅಂದರೆ ಅಗೇನ್ ಹೈಲೈಟಿಂಗ್ ಏರಿಯಾ ಅಂತಂದರೆ ಟಿ ವಿ ಯೂನಿಟ್ ಸರ್. ಟಿ ವಿ ಯೂನಿಟ್ನ ಎಲ್ಲೂ ಕೂಡ ಚಿಕ್ಕದಾಗಿ ಟಿ ವಿಗೆ ಎಷ್ಟು ಬೇಕು ಅಷ್ಟೇ ಅಂತಂತ ಎಲ್ಲೂ ಪ್ಲಾನ್ ಮಾಡಿಲ್ಲ ಸರ್. ಕಂಪ್ಲೀಟಾಗಿ ದೊಡ್ಡದಾಗಿ ಟಿ ವಿ ಯೂನಿಟ್ ಪ್ಲಾನ್ ಮಾಡಿದ್ದೀವಿ. ಇಲ್ಲಿಂದ ಹೇಳೋದಾದ್ರೆ ಇದು ಅಗೇನ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ನೋಡಿದ್ವಿ, ಲೋವರ್ಸ್ನ ಇಲ್ಲಿ ಗಂಟೆ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಇದೊಂದು ಹೊಸ ಮೆಟೀರಿಯಲ್ ಸರ್, ಸ್ಟೋನ್ ಲ್ಯಾಮಿನೇಟ್ಸ್ ಸರ್. ಫೀಲ್ ಮಾಡಿ ಸರ್, ಸ್ಟೋನ್ ನೋಡಿ ಸರ್, ಕಂಪ್ಲೀಟ್ ಆಗಿ ಸ್ಟೋನ್ ಹಾಕ್ದಂಗಿದೆ. ಬಟ್ ಕಂಪ್ಲೀಟ್ ಆಗಿ ಅದರ ಫುಲ್ ಲೈಟಿಗೆ ತೊಗೊಂಡಿದ್ದೀವಿ ಸರ್. ಎಲ್ಲದರಲ್ಲೂ ಕಂಪ್ಲೀಟ್ ಆಗಿ ಸ್ಟೋರೇಜ್ ಅಂತ ಹೇಳ್ಕೊಟ್ಟಿದ್ದೀವಿ. ಆ್ಯಂಡ್ ಇದನ್ನ ಓಪನ್ ಮಾಡಿದ್ರು ಕೂಡ ಒಳಗಡೆ ಕೂಡ ಲೈಟಿಂಗ್ಸ್ ಇದೆ ಸರ್. ಎಂಟೈರ್ ಟಿ ವಿ ಯೂನಿಟ್ಗೆ ನಾವು 3 ಕಲರ್ ಯೂಸ್ ಮಾಡಿರೋದು ಸರ್. ಓ ಸರ್, ಹ್ಯಾಂಡಲ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಪ್ರತಿಯೊಂದೂ ಅಷ್ಟೇ ನೋಡ್ಬೋದು ಸರ್. ಚೆನ್ನಾಗಿದೆ. ಓಕೆ, ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ ಸರ್. ಇಲ್ಲಿ ಫಾಲ್ ಸೀಲಿಂಗ್ ಹೇಳೋದಾದ್ರೆ ಸರ್, ಫಾಲ್ ಸೀಲಿಂಗ್ ಕಂಪ್ಲೀಟ್ಲಿ ಇದೆಲ್ಲ ಮಧ್ಯದಲ್ಲಿರೋದೆಲ್ಲ PVC ಸರ್. ಪ್ರೊಫೈಲ್ ಲೈಟ್ ಮಧ್ಯ ಎಲ್ಲ ಇಂಟಿಗ್ರೇಟ್ ಮಾಡಿದ್ದೀವಿ. ಇಲ್ಲಿ ಈ ಕಡೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ ಕೂಡ ಸ್ಪಾಟ್ ಲೈಟ್ಸ್ ತರ ಸ್ವಲ್ಪ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ನಮಗೆ ಲಿವಿಂಗಿಗೆ ಒಂದು ಸಪ್ರೇಟ್ ಅಟೆನ್ಷನ್ ಕ್ರಿಯೇಟ್ ಮಾಡಕ್ಕಂತ ಮಾಡಿದ್ದೀವಿ. ಅಂಡ್ ಅಗೇನ್ ಅಲ್ಲಿಂದ ಒಂದು ಫೋಕಸ್ ಲೈಟ್ ಕೊಟ್ಟಿದ್ದೀವಿ ಸರ್. ಈ ಏರಿಯಾ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಕೊಟ್ಟಿದ್ದೀವಿ. ಅವೆಲ್ಲ ಮೂವಬಲ್ ಸರ್. ಆ ಕಡೆ ಈ ಕಡೆ ಮೂವ್ ಮಾಡ್ಕೋಬಹುದು. ಸ್ಪಾಟ್ ಲೈಟ್ಸ್ ಕೂಡ ಇದೆ. ಟ್ರ್ಯಾಕ್ ಲೈಟ್ಸ್ ಹೌದು ಸರ್. ಅಂಡ್ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಫುಲ್ ದೊಡ್ಡ ವಿಂಡೋ ಕೊಟ್ಟಿರೋದ್ರಿಂದ ಮೇಲ್ಗಡೆ ನೋಡ್ಬೋದು ಸರ್. ನಮಗೆ ಅಲ್ಲೂ ಕೂಡ ಕರ್ಟನ್ಗೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಫಾಲ್ ಸೀಲಿಂಗ್ ಒಳಗಡೆಯಿಂದಾನೆ ಬರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ಸ್ ರೆಡಿ ಮಾಡಿದ್ದೀವಿ. ಇದು ನೋಡ್ಬೋದು ಸರ್. ಇದಕ್ಕೂ ಕೂಡ ನಾವು ಮೈನ್ ಡೋರ್ಗೆ ಎಷ್ಟು ಸ್ಪೆಂಡ್ ಮಾಡಿದೀವಲ್ಲ ಅಷ್ಟು ಅಮೌಂಟ್ ಇದಕ್ಕೂ ಕೂಡ ಸ್ಪೆಂಡ್ ಮಾಡಿದೀವಿ ಸರ್. ಯಾಕಂದ್ರೆ ಇದು ನೋಡ್ಬೋದು ನಮಗೆ ಹತ್ತತ್ರ ನಮಗೆ 8 ಅಡಿ ಆಗ್ಲಾ ಇದೆ ಸರ್. ಶಾಂಡಿಲಿಯರ್ ವಿತ್ ಫ್ಯಾನ್ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಈ ಏರಿಯಾನ ಒಂದು ಸಪ್ರೇಟ್ ಡಿವೈಡ್ ಮಾಡ್ಕೊಂಡಿದೀವಿ ಸರ್. ಅಷ್ಟು ಏರಿಯಾನ ಒಂದು ಡಿವೈಡ್ ಮಾಡಿದ್ವಿ. ಈ ಏರಿಯಾನ ಡಿವೈಡ್ ಮಾಡ್ಕೊಂಡು ಇದರಲ್ಲಿ ಡೈಮಂಡ್ ಶೇಪ್ ಮಾಡ್ಕೊಂಡು ಮೇಲ್ಗಡೆ ಒಂದು ಶೀಟ್ ಹಾಕ್ಬಿಟ್ಟು CNC ಡಿಸೈನ್ ಹಾಕಿ ಅಲ್ಲಿ ಒಳಗಡೆಯಿಂದ ಲೈಟ್ಸ್ ಬರೋ ತರ ಪ್ಲಾನ್ ಮಾಡಿದ್ದೀವಿ ಸರ್. ಅದರಿಂದ ಇದೊಂದು ಹೈಲೈಟ್ ಆಗ್ತಾ ಇದೆ. ಅಂಡ್ ಆಮೇಲೆ ಇದು ಮನೆ ಒಳಗೆ ಎಂಟ್ರಿ ಬಂದಿದ ತಕ್ಷಣ ಒಂದು ಅಟೆನ್ಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಸರ್. ಅಂಡ್ ಸರ್ ಬಿಲ್ಡಿಂಗ್ ಫ್ಲೋರ್ ಹೈಟ್ ಬಂದ್ಬಿಟ್ಟು 12 ಅಡಿ ಇದೆ ನೋಡ್ಬೋದು ಸರ್. ಇದು ಕಂಪ್ಲೀಟ್ ಆಗಿ ಒಂದು ಫ್ರೇಮಿಂಗ್ ತೊಗೊಂಡಿದ್ದೀವಿ. ಇದು ಡೈನಿಂಗ್ ಟೇಬಲ್ ಮಾಡಿದ್ದೀವಿ ಸರ್. ಡೈನಿಂಗ್ ಟೇಬಲ್ಗೆ ಇದು ಆನಿಕ್ಸ್ ಯೂಸ್ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ ಒಂದು ಪರ್ ಸ್ಕ್ವೇರ್ ಫೀಟ್ ನಮಗೆ 3,000 ರೂಪಾಯಿ ಬಿದ್ದಿದೆ ಸರ್. ರೂಫಲ್ಲಿ ನೋಡ್ಬೋದು ಸರ್. ಇದನ್ನು ಕೂಡ ವುಡ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಆಮೇಲೆ ಇಲ್ಲೂ ಕೂಡ ಈ ಎದುರುಗಡೆ 2 ವಿಂಡೋಸ್ ಕೊಟ್ಟಿದ್ದೀವಿ ಸರ್. ಸೊ ಇದು ಎಂಟೈರ್ ಆಗಿ ನಮಗೆ ಡೈನಿಂಗ್ ಅಂತ ಡಿಸೈನ್ ಮಾಡಿದ್ದೀವಿ. ಸೂಪರ್. ಈಗ ಪ್ರಭಾವಳಿ ನೋಡ್ಬೋದು. ಪ್ರಭಾವಳಿ ಅಂತೂ ಫುಲ್ ಗ್ರ್ಯಾಂಡ್ ಆಗಿದೆ. ಮೇಲ್ಗಡೆ ಅದೆಲ್ಲ ಅದು POP ನಲ್ಲೇನೆ ಅದೊಂದು ಡಿಸೈನ್ ಪಟ್ಟಿ ಒಂದು ಕೊಟ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ ಇದಕ್ಕೆ ಪೂಜಾ ರೂಮ್ಗೆ ನ್ಯಾಚುರಲ್ ಲೈಟ್ ಬರಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ಕಟ್ಔಟ್ ಕೂಡ ಕೊಟ್ಟಿದ್ದೀವಿ. ಅಲ್ಲೂ ಕಟ್ಔಟ್ ಇದೆಯಾ? ಆಮೇಲೆ ಗ್ಲಾಸು ಚೆನ್ನಾಗಿದೆ ಸರ್. ಸೈಡಲ್ಲಿ ಹೌದು ಸರ್. ಡಿಸೈನರ್ ಗ್ಲಾಸ್ ಇದು. ಹೌದು ಸರ್. ಅಲ್ಲಿ 2 ಡೋರ್ ನೋಡ್ಬೋದು ಸರ್. ಡೋರ್ ಕೂಡ ನಮಗೆ 8 ಫೀಟ್ ಡೋರ್ ಹೈಟ್ ಇದೆ. 8 ಫೀಟ್ ಡೋರ್ ಹೈಟಿಗೆ ಎಲ್ಲ ಪ್ರಭಾವಳಿ ಅದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಮತ್ತೆ ಬೆಲ್ಸ್ ಇದೆ. ಮತ್ತೆ ಅಗೇನ್ ಎಲ್ಲ ಹೈಲೈಟ್ ಡಿಸೈನ್ಸ್ ಇದೆ. ಹ್ಯಾಂಡಲ್ಸ್ ನೋಡ್ಬೋದು ಸರ್. ಕಂಪ್ಲೀಟ್ ಡಿಸೈನ್ ಮೆಟಲ್ ಎಲ್ಲ ಮೆಟಲ್. ದೇವ್ರ ಮನೆ ಸೈಜ್ ಹೇಳಿ ಸರ್. ಇದು ಸರ್ ದೇವ್ರ ಮನೆ ಸೈಜ್ ಬಂದ್ಬಿಟ್ಟು 5ಕ್ಕೆ 6 ಅಡಿ ಇದೆ ಸರ್. ಇದು ಗೋಪುರ ಮಾಡಿದೀವಿ. ಗೋಪುರ ಮಾಡಿಬಿಟ್ಟು ಅದಕ್ಕೆ ಮತ್ತೆ ವೀನಿಯರ್ ಶೀಟ್ಸ್ ಹಾಕ್ಬಿಟ್ಟು ಒಳಗಡೆಯಿಂದ ಕಂಪ್ಲೀಟ್ ಆಗಿ ಪಾಲಿಶ್ ಮಾಡ್ಬಿಟ್ಟು ಅದೊಂದು ಮಂಡಲ ಬರುತ್ತಲ್ಲ, ಮಂಡಲ ಇಲ್ಲೂ ಕೂಡ ಒಂದು ಮಾಡ್ಬಿಟ್ಟಿದೀವಿ. ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಓಪನಿಂಗ್ ಕಾಣಿಸ್ತಾ ಇದೆಯಲ್ಲ ಸರ್, ಆ ಓಪನಿಂಗ್ ಇಂದ ನ್ಯಾಚುರಲ್ ಲೈಟು ಬರುತ್ತೆ. ಆಕ್ಚುಲಿ ಆನಿಕ್ಸ್ ಇದಕ್ಕೆ ತಂದಿದೆ ಸರ್. ನೋಡ್ಬೋದು ಸರ್, ಆನಿಕ್ಸ್ ಬಂದಿರೋದ್ರಿಂದ ಲೈಟ್ಸ್ ಹೆಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಸೂಪರ್ ಆಗಿದೆ ಸರ್. ಇದು ಕ್ರೇಜಿ. ಆಮೇಲೆ ಇದೆಲ್ಲ ಕಂಪ್ಲೀಟ್ ಆಗಿ ಅಗೇನ್ ಮತ್ತೆ ಮಾರ್ಬಲ್ ಅಲ್ಲಿ ಮಾಡ್ಕೊಂಡಿದೀವಿ ಸರ್. ಮಾರ್ಬಲ್ ತಂದ್ಬಿಟ್ಟು ಮಾರ್ಬಲ್ ಕಂಪ್ಲೀಟ್ ಸ್ಟೆಪ್ಸ್ ಇರ್ಬೋದು. ಸ್ಟೆಪ್ಸ್ ನೋಡ್ಬೋದು ಸರ್, ಡಿಫ್ರೆಂಟ್ ಸ್ಟೆಪ್ಸ್ ಕೊಟ್ಟಿದ್ದೀವಿ. ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಮೇಲ್ಗಡೆ ಒಂದು ಸಿಂಗಲ್ ಸ್ಟೆಪ್ ಕೊಟ್ಟಿದ್ದೀವಿ. ಮಧ್ಯದಲ್ಲಿ ಒಂದು ಒಮೆಗಾ ಶೇಪ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಅಂಡ್ ಇದಕ್ಕೂ ಕೂಡ ನೋಡ್ಬೋದು ಸರ್, ವಾಲ್ ಒಳಗಡೆನೂ ಕೂಡ ಲೈಟ್ ಆಗಿ ಒಂದು ಸ್ವಲ್ಪ ಗೋಲ್ಡ್ ಬೀಡಿಂಗ್ ನ ಯೂಸ್ ಮಾಡಿದ್ದೀವಿ ಸರ್. ಸೊ ಕಂಪ್ಲೀಟ್ ಲಕ್ಸುರಿ ಲುಕ್ ಬರಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ನಾವು ಈಸ್ಟ್ ಫೇಸಿಂಗ್ ನಿಂತ್ಕೊಂಡು ಪೂಜೆ ಮಾಡ್ಬೋದು. ಪೂಜೆ ಮಾಡೋತರ ಈಸ್ಟ್ ಫೇಸಿಂಗ್ ಬಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ನಾವು ಪ್ಲಾನ್ ಮಾಡ್ಬೋದು. ಇದೊಂದು ಸ್ಟೋರೇಜ್ ಯೂನಿಟ್ ಮಾಮೂಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ. ಕಿಚನ್ ಬಗ್ಗೆ ಹೇಳ್ತಾ ಬನ್ನಿ ಒಂದ್ ಕಡೆ. ಕಿಚನ್ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ಇಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇಲ್ಲೊಂದು ಅಲ್ಲಿ ಡೈನಿಂಗ್ ಟೇಬಲ್ ಇದೆ, ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಇದೆ ಸರ್. ಇದನ್ನ ಒಂದು ಬ್ರೇಕ್ಫಾಸ್ಟ್ ಕೌಂಟರ್. ಮತ್ತೆ ಇದನ್ನೆಲ್ಲನು ಇವಾಗ ಹೊಸದಾಗಿ ಬಂದಿರೋದು, ಟ್ರೆಂಡ್ ಬಂದಿರೋದು ಸರ್. ಇದು ಇದೇನಂತಂದ್ರೆ ನಮಗೆ ಲ್ಯಾಮಿನೇಟ್ ನಮಗೆ ಕಾರ್ನರ್ಸ್ ಇದಾಗ್ತಿರ್ಲಿಲ್ಲ ಸರ್, ಬೆಂಡ್ ಆಗ್ತಾ ಇರಲಿಲ್ಲ. ಈ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಏನಂತಂದ್ರೆ ನಮಗೆ ಈ ಕರ್ವ್ ಶೇಪ್ ಎಲ್ಲ ಕೊಡೋದಕ್ಕೆ ಗೊತ್ತಾಗೋದೇ ಇಲ್ಲ ಸರ್. ಹೌದು ಸರ್, ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಇದ್ರ ಕೆಳಗಡೆನೂ ಕೂಡ ನಮಗೆ ಚಾರ್ಕೋಲ್ ಓವರ್ಸ್ ಕೆಳಗಡೆನೂ ಕೂಡ ಅಲ್ಲಿ ಇತ್ತಲ್ಲ, ಅದನ್ನೇ ಇಲ್ಲೂ ಹಾಕಿದಿರಲ್ವಾ. ಸೊ
ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಬ್ರೇಕ್ಫಾಸ್ಟ್ ಕೌಂಟ್ರು ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು ಇದಿಷ್ಟು ನಮಗೆ ಡಿಸೈನರ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಇಲ್ಲಿ ಆಲ್ರೆಡಿ ಒಂದು 2-3 ಗಿಫ್ಟ್ ಸೆಟ್ ಇದ್ದಾರೆ ನೋಡಿ. ಇವೆಲ್ಲ ಅಕ್ರಲಿಕ್ ಸರ್ ಇದು? ಇದೆಲ್ಲ ಅಕ್ರಲಿಕ್ ಸರ್, ಕಂಪ್ಲೀಟ್ ಅಕ್ರಲಿಕ್. ಹೌದು ಸರ್. ಮೇಲ್ಗಡೆ ಟಾಪ್ ಚೆನ್ನಾಗಿ ಬಂದಿದೆ ಸರ್, ಅದು ಅಷ್ಟೇ ಅದೇ ಕಂಟಿನ್ಯೂಟಿವ್ ಆಗಿ ಮತ್ತೆ ಡ್ರಾಪ್ ಲೈಟ್ ತರ ಕೊಟ್ಕೊಂಡಿದೀವಿ. ಪಿಸ್ತಾ ಗ್ರೀನ್ ತರದ್ದು ಎಲ್ಲ ಲ್ಯಾಮಿನೇಟ್ಸ್ ಕೂಡ ಒಂದೇ ಕಲರ್ ಹೋಗಿದ್ದೀವಿ. ಬಾಟಮ್ ಯೂನಿಟ್ ಮತ್ತೆ ಟಾಪ್ ಯೂನಿಟ್. ಸೊ ನೋಡ್ಬೋದು ಸರ್, ಒಂದು 0 mm ಕೂಡ ಅಂಡುಲೇಷನ್ಸ್ ಕಾಣಿಸ್ತಾ ಇಲ್ಲ. ಅಕ್ರಲಿಕ್ ಯೂಸ್ ಮಾಡಿದಾಗ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಅಂಡ್ ಈ ಕುಕಿಂಗ್ ಏರಿಯಾ ಏನಿದೆಯಲ್ಲ ಸರ್, ಸ್ಟವ್ ಕೂಡ ಕನ್ಸಿಲ್ಡ್ ಆಗೋ ಥರದನ್ನ. ಆಮೇಲೆ ಇದೆಲ್ಲ ರೆಗ್ಯುಲರ್ ಗ್ರಾನೈಟೇನೆ. ಗ್ರಾನೈಟ್ನ ತೊಗೊಂಡ್ಬಿಟ್ಟು ಇದನ್ನ ಒಂದು ಡಿಫ್ರೆಂಟ್ 40 mm ಮಾಡಿದ್ವಿ. ಮತ್ತೆ ಸಿಂಕ್ ಕೊಟ್ಟಿದ್ವಿ. ಟ್ಯಾಪ್ಸ್ ಎಲ್ಲ ನೋಡ್ಬೋದು ಸರ್, ಡಿಫ್ರೆಂಟ್ ಟ್ಯಾಪ್ಸ್, ಗೋಲ್ಡನ್ ಫಿನಿಶ್. ಹೌದು ಸರ್. ಆಮೇಲೆ ಇದೇನಿದು ಮಧ್ಯದಲ್ಲಿ ಹಾಕಿರೋದು ಸರ್? ಇದೊಂದು ಹೈಲೈಟ್ ಥಿಂಗ್. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಗ್ಲಾಸ್ ಇಲ್ಲಿ ಇಟ್ಟಿದೀವಲ್ಲ, ಇದೇ ಗ್ಲಾಸ್ನ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ ಸರ್, ಗ್ಲಾಸ್ ಥಿಕ್ನೆಸ್ ಇದೆ. ಗ್ಲಾಸ್ ಇದು ಒಳಗಡೆ ಪ್ಲೈವುಡ್ ಇದೆ, ಅದ್ರ ಮೇಲ್ಗಡೆ ಡಿಸೈನರ್ ಏನೋ ಲ್ಯಾಮಿನೇಟ್ ಇದೆ, ಅದ್ರ ಮೇಲ್ಗಡೆ ಗ್ಲಾಸ್ ಇದೆ ಸರ್. ಪ್ಲೈ ಲ್ಯಾಮಿನೇಟ್ ಅದ್ರ ಮೇಲ್ಗಡೆ ಗ್ಲಾಸ್. ಹೌದು ಸರ್. ಕಂಪ್ಲೀಟ್ ಆಗಿ ಅದಕ್ಕೋಸ್ಕರ ಏನಾಗಿದೆ ಅಂತಂದ್ರೆ ಸರ್, ಇದು ನಮ್ಗೆಲ್ಲೋ ಬ್ರೇಕ್ ಟೈಲ್ಸ್ ಅದಿದೆ ಅಂತ ಏನು ಕಾಣಿಸ್ತಾ ಇಲ್ಲ. ಡಿಫ್ರೆಂಟ್ ಲುಕ್ ಬರ್ಲಿ ಅಂತ ಹೇಳಿ ಇದೊಂದು ಹೊಸ ಇಂಟಿಗ್ರೇಟ್ ಮಾಡಿದೀವಿ. ರೋಸ್ ಗೋಲ್ಡ್ ಹ್ಯಾಂಡಲ್ ಕೊಟ್ಬಿಟ್ಟು ಈ ಸ್ಟೋರೇಜ್ ಇಲ್ಲಿ ಕೊಟ್ಟಿದೀವಿ. ಡಬಲ್ ಲೈಟ್ ಇದೆ ಸರ್, ಫುಲ್ ಹೌದು ಸರ್. ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೋಬಹುದು. ಒಂದೇ ಸತಿ 2 ಓಪನ್ ಮಾಡ್ಬೋದು ಸರ್. ಆಮೇಲೆ ಸರ್ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಒಂದು ನೋಡಿದ್ವಿ, ಇನ್ನ ಲೈಟಿಂಗ್ ಪ್ರಾವಿಷನ್ ಕೊಟ್ಟಿದ್ವಿ ಸರ್, ಇನ್ನು ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಈ ಲೈಟು ಆಮೇಲೆ ಕೆಳಗಡೆ ಫುಟ್ ಲೈಟು ಸರ್, ಇಲ್ಲಿ ಹೆಂಗ್ ಬಂದಿದೆಯಲ್ಲ ಸೇಮ್ ಇದೇ ತರನೇ ಅಲ್ಲೂ ಕೂಡ ಪ್ರಾವಿಷನ್ ಬರುತ್ತೆ. ಅದು ಹೌದು ಸರ್. ಸೊ ಇದು ಸಿಂಕ್ ಏರಿಯಾ ಅಲ್ವಾ ಸರ್? ಇದು ಸಿಂಕ್ ಏರಿಯಾ ಹೌದು. ಕಟ್ಲರಿ ಯೂನಿಟ್ಸ್ ಸರ್ ಇದು. ಮತ್ತೆ ಮಧ್ಯದಲ್ಲಿ ಒಂದು ಮಿಡಲ್ ಸ್ಟೋರೇಜ್ ಯೂನಿಟ್. ಆಮೇಲೆ ಕೆಳಗಡೆ ಒಂದು ಮತ್ತೆ ವೆಸಲ್ಸ್ ಇಟ್ಕೊಳ್ಳೋದಕ್ಕೆ ನೋಡ್ಬೋದು ಸರ್, ದೊಡ್ಡ ಐಟಮ್ ಇಟ್ಕೊಳ್ಳೋಕೆ. ಮತ್ತೆ ಬಾಟಲ್ ಕಾರ್ನರ್ ಇದೆ ಸರ್, ಮ್ಯಾಜಿಕ್ ಕಾರ್ನರ್ ಇದೆ ಸರ್. ಇಲ್ಲ ನೋಡ್ಬೋದು ಚೆನ್ನಾಗಿದೆ ಸರ್. ಈ ಕಡೆ ಇದು ಯೂಸ್ ಆಗುತ್ತೆ, ಅದು ಆ ಕಡೆ ಅದು ಯೂಸ್ ಆಗುತ್ತೆ ಸರ್. ನೋಡಿ ವೀಕ್ಷಕರೇ, ತುಂಬ ಈಸಿ ಇದೆ ಇದು. ಓಕೆ. ಆ್ಯಂಡ್ ಆಮೇಲೆ ಇಲ್ಲಿ ಬಂದರೆ ಇಲ್ಲೂ ಕೂಡ ಗ್ಲಾಸ್ ಸ್ಟ್ಯಾಂಡ್ ಎಲ್ಲದರಲ್ಲೂ ಸೇಮ್ ಸರ್. ಇಲ್ಲೊಂದು ಸ್ಟೋರೇಜ್ ಇದೆ ಸರ್. ಅಷ್ಟೇ ಅಲ್ಲ. ಸ್ವಿಚ್ ಯಾವುದು ಸರ್ ಇದು? ಲಿಜಾನಾ? ಓಕೆ. ಇಲ್ಲೂ ಕೂಡ ಮೇಲೆ ಅಗೇನ್ ಸ್ಟೋರೇಜ್ ಸರ್. ನಮಗೆ ವಾಲ್ ಯೂನಿಟ್ ಅಂತ ಹೇಳ್ತೀವಲ್ಲ, ಕಂಪ್ಲೀಟ್ ಆಗಿ ಗ್ಲಾಸ್ ಗ್ರೀನು, ಪಿಸ್ತಾ ಗ್ರೀನು ಅದಷ್ಟು, ಮತ್ತೆ ರೋಸ್ ಗೋಲ್ಡ್ ಹ್ಯಾಂಡಲ್. ಇಷ್ಟು ಬಿಟ್ರೆ ಬೇರೆ ಯಾವುದನ್ನು ಟಚ್ ಮಾಡಿಲ್ಲ. ಫಾಲ್ ಸೀಲಿಂಗ್ ಅಲ್ಲಿ ನೋಡ್ಬೋದು 2-3 ಸ್ಟೆಪ್ ಇದೆ. ಆಮೇಲೆ ಎಲ್ಲ ಕರ್ವ್ ಡಿಸೈನ್ಸ್ ಎಲ್ಲ ಟ್ರೆಂಡಲ್ಲಿ ಬಂದಿರೋದು ಸರ್. ಹಂಗಾಗಿ ಎಲ್ಲ 3 ಸ್ಟೆಪ್ ಕರ್ವ್ ತಗೊಂಡಿದ್ದೀವಿ. ಸಿಂಪಲ್ ಆಗಿದೆ ಬಟ್ ಎಲಿಗೆಂಟ್ ಆಗಿ. ಈ ಕಡೆ ಬಂದ್ವಿ ಅಂದ್ರೆ ಇಲ್ಲೊಂದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್. ರೋಲಿಂಗ್ ಶಟರ್ ಹಾಕಿದ್ದಾರೆ. ಎಲ್ಲ ಗ್ಲಾಸ್ ಇದೆ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಓವನ್ಗೆಲ್ಲ ಇದು ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಲಾಫ್ಟ್ ಕೊಟ್ಟಿದ್ದೀವಿ. ಆಮೇಲೆ ಇದ್ರೊಳಗಡೆನೂ ಕೂಡ ಪ್ಯಾಂಟ್ರಿಗೆ ಇದಿಷ್ಟು ಜಾಗ ಫ್ರಿಜ್ ಇಡಕ್ಕೆ ಸರ್. ಇದು ಫ್ರಿಜ್ ಏರಿಯಾ ಸರ್. ಇದು ಹೇಳಿದ್ರೆ ಇಲ್ಲೂ ಕೂಡ ಮೇಲ್ಗಡೆ ಅಪ್ಲಿಫ್ಟರ್ ಹಾಕಿದೆ. ಲಿಫ್ಟರ್ ಇದೆ ಸರ್. ಹೌದು ಸರ್. ಕಾರ್ನರ್ನ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳ್ಬಿಟ್ಟು, ಏನು ಸ್ಟೋರೇಜ್ಗೆ ಅಂತಂತಲ್ಲ, ಸೊ ಈ ಕಡೆಯಿಂದ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೈಲೈಟ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಕಡೆ ಮತ್ತು ಈ ಕಡೆ 2 ಕಡೆನೂ ಗ್ಲಾಸ್ ಹಾಕ್ಬಿಟ್ಟು ಡಿಸೈನ್ ಎಲಿಮೆಂಟ್ಸ್ ಏನೋ ಇಡಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಇಲ್ಲೊಂದು ಯುಟಿಲಿಟಿ ಇದೆ ಸರ್. ಯುಟಿಲಿಟಿ ಹ್ಯಾಂಡಲ್ಸ್ ತೋರಿಸ್ಬೋದು ಸರ್. ಯುಟಿಲಿಟಿಗೂ ಕೂಡ ಗ್ರ್ಯಾಂಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಹ್ಯಾಂಡಲ್ ನೋಡಿ, ಇದು ಟೀ ಕುಡ್ ಡೋರೆ ಕೂಡ ಯುಟಿಲಿಟಿಗೂ ಕೂಡ ಕೊಟ್ಟಿದ್ದೀವಿ ಸರ್. ಸಿಂಕ್ ಇದೆ, ಮತ್ತೆ ಅಪ್ ಟು 7 feet ಹೈಟ್ವರೆಗೂ ಟೈಲ್ಸ್ ಹಾಕಿದ್ದೀವಿ. ಅಂಡ್ ಈ ಕಡೆ ಒಂದು ಸ್ಟೋರೇಜ್ ಯೂನಿಟ್ ಇದೆ ಸರ್. ಈ ಸ್ಟೋರೇಜ್ ಕೊಟ್ಟಿದ್ದಾರೆ? ಹೌದು ಸರ್. ಓಕೆ, ಚಿಕ್ಕದಾಗ ಒಂದು ಸ್ಟೋರೇಜ್ ಮಾಡಿಬಿಟ್ಟಿದ್ದೀವಿ. ಸ್ಟೋರೇಜ್ ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನೋಡುವ ಸರ್, ಇಲ್ಲಿ ಕಂಪ್ಲೀಟಾಗಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸ್ಟೇರ್ ಕೇಸ್ ಕೆಳಗಡೆ ಇದೆಲ್ಲನೂ ಪುಸ್ಟ್ ಓಪನ್ ಇದೆ. ಓಕೆ, ಕಂಪ್ಲೀಟಾಗಿ. ಆಮೇಲೆ ಇದೆಲ್ಲ ಆಲ್ಮೋಸ್ಟ್ ಲೋವರ್ಸ್ ಸರ್. ಎಲ್ಲ ಕಡೆ ಚಾರ್ಕೋಲ್ ಮಾಡಿದ್ದೀವಿ. ಮಿರರ್ಸ್ ನೋಡ್ಬೋದು ಸರ್, ಡಿಫ್ರೆಂಟ್ ಮಿರರ್ಸ್ ಇದೆ. ಮತ್ತೆ ಒಂದು ಡಮರು ಡಿಸೈನ್ ಸಿಂಕ್ ಕೊಟ್ಬಿಟ್ಟಿದ್ದಾರೆ. ಇದು ಕೂಡ ಸರ್ ಮೇಲ್ಗಡೆ ವಿನಿಯರ್ ಹಾಕ್ಬಿಟ್ಟು ಫಸ್ಟ್ ಅವ್ರಿಗೆ ವಿನಿಯರ್ ಫಿನಿಶ್ ಮಾಡ್ಬಿಟ್ಟು ಕಂಪ್ಲೀಟಾಗಿ ಪಾಲಿಶ್ ಮಾಡಿರೋದು ಸರ್. ಓಕೆ. ಇದೆಲ್ಲ 8 feet ಸರ್. ಎಲ್ಲ 8 feet ಡೋರ್ಸ್ ಸರ್. ಓಕೆ. ಇದು ಗೆಸ್ಟ್ ಬೆಡ್ರೂಮ್ ಅಂದ್ರೆ ಒಂದು ಗೆಸ್ಟ್ ಬೆಡ್ರೂಮು ಚಿಕ್ಕದಾಗಿ. ಇದೆಷ್ಟಿದೆ ಅಂತಂದ್ರೆ ಸರ್ ಒಂದು 11/9 ಇದೆ ಸರ್. ಇಲ್ಲ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ ಸರ್ ಚಿಕ್ಕದಾಗಿ. ಆಮೇಲೆ ಫುಲ್ ಹೈಟ್ ಇದೆ. ಅಂಡ್ ಫಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು ಸರ್. ಇಲ್ಲಿ ಸ್ಕ್ವೇರ್ ತೊಗೊಂಡಿದ್ದೀವಿ, ಸಿಂಪಲ್ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಆಮೇಲೆ 2 ಕಡೆ ವಿಂಡೋ ಕೊಟ್ಕೊಂಡಿದ್ದೀವಿ ಸರ್. ಲಾಕ್ಸ್ ಎಲ್ಲನೂ ಕೂಡ ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಬಿಡಿ. ಲಾಕ್ಸ್ ಎಲ್ಲ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಸೊ ಇದು 8 feet ಏನ ಇದು ಸರ್? ಇದು 8 feet ಇದೊಂದು ಚಿಕ್ಕದಾಗಿ ಒಂದು ಕಾಮನ್ ಟಾಯ್ಲೆಟ್ ಥರ ಕೊಟ್ಟಿದ್ದೀವಿ.
ಇಲ್ಲಿ ನೋಡಿ ಸರ್, ಇಲ್ಲಿ ಬಂದ್ವಿ ಅಂತಂತಂದ್ರೆ ಇಲ್ಲೊಂದು ಟೈಲ್ ಡ್ರಾಪ್ ಕೊಟ್ಕೊಂಡು ಇದೊಂದು ಡ್ರೈ ಏರಿಯಾ ಒಂದು ವೆಟ್ ಏರಿಯಾ ಅಂತಂದೇಳಿ ಸಪ್ರೇಟ್ ಮಾಡ್ಕೊಳಕ್ಕೆ ಅಂತ ಮಾಡಿದೀವಿ. ಆಕ್ಚುಲಿ ಈ ಕಾಲಮ್ ನಾವು ಅವಾಯ್ಡ್ ಮಾಡಕ್ಕೆ ಆಗ್ಲಿಲ್ಲ ಸರ್, ಅಲ್ಲೊಂದಿದೆ ಇಲ್ಲೊಂದಿದೆ, ಡೈರೆಕ್ಷನ್ ಅವಾಯ್ಡ್ ಮಾಡಕ್ಕೆ ಆಗ್ಲಿಲ್ಲ. ಇದೆಲ್ಲ ಮ್ಯಾಟ್ ಫಿನಿಶ್ ಟೈಲ್ಸ್ ಸರ್, ತುಂಬಾ ಗ್ರ್ಯಾಂಡ್ ಆಗಿದೆ. ಆಮೇಲೆ ಈ ಟೈಲ್ಸ್ ನೋಡ್ಬೋದು ಸರ್, ಇದು ಕೂಡ ಡಿಫ್ರೆಂಟ್ ಆಗಿದೆ ಟೈಲ್ಸ್. ಇಲ್ಲೇನು ಸ್ನಾನ ಮಾಡಲ್ಲ, ಜಸ್ಟ್ ನಮ್ಗೊಂದು ಪೌಡರ್ ರೂಮ್ ತರ ಯೂಸ್ ಮಾಡ್ತಾರೆ. ಹೌದು ಸರ್, ಪೌಡರ್ ರೂಮ್ ತರ ಯೂಸ್ ಮಾಡ್ಬೋದು ಸರ್. ಸ್ಟೇರ್ ಕೇಸ್ ನೋಡ್ಬೋದು, ನಾವು ಇಲ್ಲಿ ಸ್ಟೇರ್ ಕೇಸ್ಗೆ ಫಸ್ಟ್ ಗ್ಲಾಸ್ ತಗೊಂಡು ಸರ್ ಮೇಲ್ಗಡೆ ಯಾವಾಗಲೂ ಅದ್ರ ಮೇಲ್ಗಡೆ ತಗೊಂತಾ ಇದ್ವಿ, ಸೈಡಲ್ಲಿ ತಗೊಂಡಿದ್ವಿ, ಸೈಡಲ್ಲಿ ಕ್ಲಾಂಪ್ ಮಾಡ್ಬಿಟ್ಟು. ಸೊ ಗ್ಲಾಸ್ ಏನು ನಮಗೆ ಒಂದು 4 ಅಡಿ 4.25 ಅಡಿ ಇದೆ ಸರ್. ಆಮೇಲೆ ಹ್ಯಾಂಡಲ್ಸ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾವು ಇದ್ರ ಮೇಲ್ಗಡೆ SS ಹ್ಯಾಂಡಲ್ ಕೊಟ್ಬಿಡ್ತಾ ಇದೀವಿ ಸರ್. SS ಹ್ಯಾಂಡಲ್ ಬದಲಾಗಿ ಇಲ್ಲಿ ಟೀ ಕುಡ್ನ ನಾವು ಫಿನಿಶ್ ಮಾಡಿದೀವಿ ಸರ್. ಎಲ್ಲ ಸ್ಟೇರ್ ಕೇಸ್ ಕಂಪ್ಲೀಟ್ ಆಗಿ ಏನು ಮಾರ್ಬಲ್ ಹಾಲಲ್ಲಿ ಯೂಸ್ ಮಾಡಿದ್ವಲ್ಲ ಅದನ್ನ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಹಾಕೊಂಡು ಹೋಗಿದ್ದೀವಿ. ಆಮೇಲೆ ಎಲ್ಲ ಫುಟ್ ಲೈಟ್ಸು ಕೂಡ ಕೊಟ್ಟಿದ್ದೀವಿ. ವಾಲ್ ಮೋಲ್ಡಿಂಗ್ಸ್ ಸರ್, ಬೀಡಿಂಗ್ ಅಲ್ಲಿ ಡಿಸೈನ್ ರೆಗ್ಯುಲರ್ ಆಗಿ ಮಾಡ್ತೀವಲ್ಲ ಆ ಡಿಸೈನ್ ಅಲ್ಲಿ ಬಂದಿರೋದು ಸರ್. ಓಕೆ, ಕಂಪ್ಲೀಟ್ ಆಗಿ ಇದು ಚೈನ್ ಸ್ಟೆಪ್ಸ್ ಅಲ್ವಾ ಸರ್? ಇದು ಕಂಪ್ಲೀಟ್ ಚೈನ್ ಸ್ಟೆಪ್ಸ್ ಸರ್. ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಆಟೋಮೇಷನ್? ಇದು ಎಂಟೈರ್ ಮನೆ ಆಟೋಮೇಷನ್ ಮಾಡಿದ್ದೀವಿ. ಸೊ ಇದೊಂದು ಜಸ್ಟ್ ಸ್ಮಾಲ್ LCD ಡಿಸ್ಪ್ಲೇ. ಓಕೆ, ಇದರಲ್ಲಿ ನೀವು ಎಂಟೈರ್ ಮನೆ ಆಪರೇಟ್ ಮಾಡ್ಬೋದು. ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ಲಿ ಒಂದು 60 ಕಂಟ್ರೋಲ್ಸ್ ಇದೆ. 60 ಕಂಟ್ರೋಲ್ಸು ಇಲ್ಲಿಂದನೇ ಆಪರೇಟ್ ಮಾಡ್ಬೋದು. ಓಕೆ, ಸೊ ಇದೇ ಥರ ನನಗೆ ಮೊಬೈಲಲ್ಲೂ ಇಂಟಿಗ್ರೇಷನ್ ಇದೆ, ಟ್ಯಾಬಲ್ಲೂ ಇಂಟಿಗ್ರೇಷನ್ ಇದೆ. ಓಕೆ, ಸೊ ಇದು ಜಸ್ಟ್ ನಾನು ಈ ಥರ ಮೆನೂಸ್ ಇರುತ್ತೆ, ಲೈಕ್ ಲಿವಿಂಗು, ಡೈನಿಂಗು, ಗೇಟು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್. ಓಕೆ ಓಕೆ ಓಕೆ. ಸೊ ಇವಾಗ ಜಸ್ಟ್ ನಾನು ಲಿವಿಂಗ್ ಪ್ರೆಸ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ಸು ಇಲ್ಲೇ ಇರುತ್ತೆ. ಸೊ ಎಲ್ಲ ಇವಾಗ ಆನ್ ಆಗಿದೆಯೋ ಆಫ್ ಆಗಿದೆಯೋ ಇಲ್ಲೇ ನೋಡ್ಬೋದು ನೀವು. ಈಗ ಮೇಲ್ಗಡೆ ಟೆರೆಸ್ ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಟೆರೆಸಲ್ಲಿ ಯಾವ ಲೈಟ್ಸ್ ಆನ್ ಆಗಿದೆ, ಯಾವ ಲೈಟ್ಸ್ ಆಫ್ ಆಗಿದೆ, ಪ್ರತಿಯೊಂದು ಇಲ್ಲಿಂದನೇ ಆಪ್ರೇಟ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಪ್ರೋಗ್ರಾಮಿಂಗು ಮಾಡಿದ್ದೀವಿ. ಲೈಕ್ ಪ್ರೋಗ್ರಾಮಿಂಗ್ ಅಂದರೆ ಇವಾಗ 6 o'clock ಈವ್ನಿಂಗ್ 6 o'clockಗೆ ಆಲ್ಮೋಸ್ಟ್ ಯಾವ್ಯಾವ ಲೈಟ್ಸ್ ಬೇಕು ನಮಗೆ ಆ ಎಲ್ಲ ಲೈಟ್ಸು ಆನ್ ಆಗುತ್ತೆ. ಓಕೆ ಓಕೆ. ಸೊ ಅಪ್ ಟು 10 o'clockವರೆಗೆ ಲೈಟ್ ಆನ್ ಆಗಿರುತ್ತೆ. 10 o'clock ಆದಮೇಲೆ ಆಟೋಮೆಟಿಕಾಗಿ ಆಫ್ ಆಗೋಗುತ್ತೆ. ಓಕೆ 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 ಓಕೆ. ಸೊ ಇದರಿಂದ ಪವರ್ ಸೇವ್ ಮಾಡ್ಬೋದು. ನಮ್ಗೆ ಯಾವ್ದು ನಮ್ಮ ನೆಸೆಸಿಟಿ ಇಲ್ಲ, ನಾವು ಲೈಕ್ ನಾವೇ ಹೋಗಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಆಟೋಮೆಟಿಕಾಗಿ ಎಲ್ಲ ಅದರಷ್ಟೇ ಶೆಡ್ಯೂಲ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಕಿರಣ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಸ್ಟಾರ್ಟಿಂಗಲ್ಲೇ ಇಂಟ್ರೊಡಕ್ಷನ್ ಹೆಂಗೆ ಕೊಟ್ಟಿದ್ದೀನಿ ಅಂತಂದರೆ ಇವತ್ತು ನಿಮಗೆ ಸ್ವರ್ಗ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಬಂದಿದ್ದೀನಿ ನನ್ನ ವೀಕ್ಷಕರಿಗೆ. ಥ್ಯಾಂಕ್ ಯು. ಸೊ ಬಟ್ ಒಳಗಡೆ ಬಂದಾಗ ನಿಜವಾಗ್ಲೂ ನನಗೆ ಹೌದು ಮಾತು ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇದೆ. ನಾನು ನಿಮಗೆ ಕ್ವಶನ್ ಕೇಳಬೇಕು, ಲೈಕ್ ನಿಮ್ಮ ಮನೇನ ಇಷ್ಟು ಪ್ರೀಮಿಯಮ್ ಆಗಿ ಕಟ್ಟಬೇಕು ಅಂತ ನೀವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರುವಂಥದ್ದು ಹೇಗೆ ಸರ್? ಇದು ಇಷ್ಟೇ ಬರಬೇಕು, ಪ್ರೀಮಿಯಂ ಬರಬೇಕು ಅಂತ? ಹೌದು, ನಮ್ಮ ಮೈಂಡಲ್ಲಿತ್ತು ಲೈಕ್ ಒಂದು ಪ್ರೀಮಿಯಂ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಈವನ್ ಸಿವಿಲ್ ಪ್ಲ್ಯಾನ್ ಕೂಡ ನಾವು ಅದೇ ಥರನೇ ಸ್ಪೇಸ್ ಯುಟಿಲೈಸ್ ಮಾಡಿಕೊಂಡು ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡ್ದಲೇ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡು ಮಾಡಬೇಕು ಅಂತ ಹನುಮಂತ್ ಸರ್ ಹತ್ರ ಕೇಳಿದಾಗ ಸೊ ಅವಾಗ ಈ ಥರ ಮಾಡೋಣ ಅಂತ ಒಳ್ಳೆ ಕರೆಕ್ಟ್ ಪ್ಲ್ಯಾನ್ ಕೊಟ್ಟರು. ನೀವು ನಮ್ಮ ಇಷ್ಟು ಪ್ರೀಮಿಯಂ ಮನೇನ ಕಟ್ಟುವಂತಹ ಕೆಪಬಿಲಿಟಿ RCCಗೆ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಹೇಗೆ ಬಂತು ನಿಮಗೆ? ನಾನು ಫಸ್ಟ್ ಹಿಂಗೆ ರಿಸರ್ಚ್ ಮಾಡ್ತಿದ್ದಾಗ ಹನುಮಂತ್ ಸರ್ ವೀಡಿಯೋಸು, ಹನುಮಂತ್ ಸರ್ ಮಾತಾಡ್ತಿದ್ದಿದ್ದು ವೀಡಿಯೋಸು, RCC ಬಗ್ಗೆ ಎಲ್ಲ ರಿವ್ಯೂಸ್ ಎಲ್ಲ ತೊಗೊಂಡಿದ್ದೆ. ಸೊ ಹಂಗೆ ಒಂದು 2-3 ಸತಿ ವಿಸಿಟ್ ಮಾಡಿದೆ. ಅವಾಗ ಅವ್ರು ಡೈರೆಕ್ಟಾಗಿ ನಾನು ಅವ್ರ ಹತ್ರ ಮಾತಾಡಿದಾಗ ಈ ಥರ ಹಿಂಗೆ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಆವಾಗ ನಮಗೊಂದು ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂದಾಗ ಲೈಕ್ ಈವನ್ ಅವರು ಲೈಕ್ ಎಕ್ಸ್ಪ್ಲೈನ್ ಮಾಡಿದ ರೀತಿಯೆಲ್ಲ ನಮ್ಗೆ ತುಂಬ ಇಷ್ಟ ಆಯಿತು. ಓಕೆ. ಸೊ ಆವಾಗ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ಮೇನ್ ಬೇಸ್ ಬೇಕಾಗಿರೋದು ಪ್ಲಾನಿಂಗ್. ಓಕೆ, ಪರ್ಫೆಕ್ಟ್ ಡಿಸೈನ್ ಆಗಬೇಕು, ಪ್ಲಾನ್ ಆಗಬೇಕು, ಆ ನಂತರನೇ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಇವ್ರ ಡಿಸೈನ್ ಟೀಮ್ ಯಾವ ಥರ ಇದೆ ಸರ್? ಚೆನ್ನಾಗಿ ಮಾಡ್ತಾರ ಡಿಸೈನ್ ಎಲ್ಲ? 100%. ಇವಾಗ ನಾವು ಹೋಗಿ ಈವನ್ ನಾವು ದೂರದ ಡಿಸ್ಟೆನ್ಸ್ ಇದ್ರೂ ಲೈಕ್ ನಾವು ಆನ್ಲೈನಲ್ಲೇ ಕೂತ್ಕೊಂಡು ಡಿಸೈನ್ ಮಾಡಿಸಿದ್ವಿ. ಕೆಲವು ಸತಿ ಹೋಗ್ಬೇಕಾಗಿ ಬಂತು, ಅವಾಗ ಹೋದ್ವಿ. ಅವಾಗ ಡಿಸೈನ್ ಟೀಮ್ ಜೊತೆ ಕೂತ್ಕೊಂಡು ನಮ್ಗೆ ಹಿಂಗೆ ಬೇಕು ಅಂದಾಗ ಆಲ್ಮೋಸ್ಟ್ ನಾವು ವಿತಿನ್ 4-5 ಡೇಸಲ್ಲೇ ನಾವು ಫೈನಲೈಸ್ ಮಾಡಿಬಿಟ್ವಿ, ಬೇಗನೆ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ವಿ ನೋಡಿ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋದು ಹನುಮಂತ್ ಸರ್. ಹೌದು, ಹನುಮಂತ್ ಸರ್ ಏನು ಕೂತ್ಕೊಂಡು ಡಿಸೈನ್ ಮಾಡಿದ್ವಿ ಖಂಡಿತ ಅಲ್ವಾ? ಟೀಮ್ ಡಿಸೈನ್ ಮಾಡಿದ್ವಿ. ಸೊ ಅವರಿಗೆ ಆ ಕೆಪಬಿಲಿಟಿ ಇದೆಯಾ ಚೆನ್ನಾಗಿ ಡಿಸೈನ್? 100%. ತುಂಬ ಅದು ಇನ್ನೊಂದು ನೀವು ನೋಡಿದ್ರೆ ಈ ಮೂಲೆಯಲ್ಲಿ ಇದ್ದೀರಾ, RCC ನೋಡಿದ್ರೆ ಆ ಮೂಲೆ ತುಂಬ ದೂರ ಇದೆ. ಫಸ್ಟ್ ಅದೇ ನಮಗೆ ಇದ್ದಿದ್ದು. ಈ ಕಾನ್ಫಿಡೆನ್ಸ್ ಹೆಂಗ್ ಬಂತು ನಿಮ್ಗೆ? ಸೊ ಫಸ್ಟ್ ಅದೇ ನಮಗೂ ಡೌಟ್ ಇದ್ದಿದ್ದು, ಆಗುತ್ತಾ ಅಂತ. ಬಟ್ ಈವನ್ ಆನ್ಲೈನಲ್ಲೂ ಸಪೋರ್ಟ್ ಮಾಡಿದ್ರು. ಲೈಕ್ ನಾವು ಎಷ್ಟೋ ದಿವಸ ಇವಾಗ 1 hour ಆನ್ಲೈನ್ ಸೆಷನ್ಸ್ ನಡೀತಾ ಇತ್ತು. ಪ್ಲಾನಿಂಗ್ ಈ ಥರ ಇವನ್ ಏನಾದ್ರು ಚೇಂಜಸ್ ಇದ್ರೆ ಇಮಿಡಿಯೇಟಾಗಿ ಅವ್ರು ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಸೊ ಅದೇ ಥರ ನಾವು ಲೈಕ್ ಫ್ರೀ ಮಾಡಿಕೊಂಡು ಅವ್ರ ಜೊತೆ ಕೋಪರೇಟ್ ಮಾಡಿ ಸೊ ಎಲ್ಲ ಈ ಥರ ಪ್ಲಾನ್ ಎಲ್ಲ ಮಾಡ್ಕೊಂಡು ಇದು ಮಾಡೋದು. ಸೊ ನೀವು ಹೇಳ್ತಾ ಇರೋಂಥದ್ದು RCC ದೂರ ಇದ್ರೂ ಕೂಡ ತೊಂದರೆ ಇಲ್ಲ,
ದೂರ ಇದೆ ಅಂತ ನಾವು ಅದನ್ನ ರಿಜೆಕ್ಟ್ ಮಾಡೋದು ಬೇಡ ಅಂತ. ನಮ್ಮ ಮನೆಗೆ ಮಿನಿಮಮ್ ಅಂದ್ರೂ 25 ಜನ ಕಸ್ಟಮರ್ಸ್ ಬಂದಿದ್ದಾರೆ ಮನೆ ನೋಡ್ಕೊಂಡು ಹೋಗೋ ನಡಿಬೇಕಾದ್ರು ಕನ್ಸ್ಟ್ರಕ್ಷನ್. ಅವ್ರಿಗೆಲ್ಲ ನಾವು ಅದೇ ಹೇಳಿದ್ದು, ಲೈಕ್ ದೂರ ಇದೆ ಅಂತ ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೀವು ಸ್ವಲ್ಪ ಫ್ರೀ ಮಾಡ್ಕೊಂಡು ಅವರಿಗೆ ಟೈಮ್ ಕೊಟ್ರೆ ತುಂಬಾ ಚೆನ್ನಾಗಿರೋ ಮನೆ ಖಂಡಿತ ಬರುತ್ತೆ. ಸೊ ನೆಕ್ಸ್ಟ್ ಬರುತ್ತಾ ಇರುವಂಥದ್ದು ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಮಟೀರಿಯಲ್ ಸೆಲೆಕ್ಷನ್. ಓಕೆ, ನೀವು ಗ್ರಾನೈಟ್ ಅನ್ನು ಚೂಸ್ ಮಾಡಿದ್ದೀರಾ, ಕಂಪ್ಲೀಟ್ ಟೀ ಕುಡ್ಗೆ ಹೋಗಿದ್ದೀರಾ, ಸೊ ಈ ರೀತಿ ಪ್ರೀಮಿಯಂ ಮಟೀರಿಯಲ್ಗಳ ಸೆಲೆಕ್ಷನ್ RCC ಅವೈಲೇಬಲ್ ಇದೆಯಾ? ಒಂದೇನಂದ್ರೆ RCC ಇಸ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್. ನಮಗೆ ಫಸ್ಟ್ ಪಾಯಿಂಟ್ ಇಷ್ಟ ಆಗಿದ್ದೆ ಅದು. ಸರ್ ಹೇಳ್ಬಿಟ್ರು, ಸರ್ ನೀವು ಯಾವುದಾದ್ರೂ ಏನಾದರೂ ಮಾಡಿ, ನಾನು ತುಂಬ ಫ್ಲೆಕ್ಸಿಬಲ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ, ನಾವು ಇಷ್ಟು ಬಡ್ಜೆಟ್ ಅಂತ ಕೊಡ್ತೀವಿ, ನೀವು ಯಾವುದಾದ್ರೂ ಫ್ಲೆಕ್ಸಿಬಲ್ ಮೆಟೀರಿಯಲ್ಗೆ ಹೋಗಿ ಅಂತ. ನಮಗೆ ಸೆಲೆಕ್ಷನ್ ಮಾಡೋದಕ್ಕೆ ನಮಗೆ ಫ್ರೀಡಮ್ ಕೊಟ್ಬಿಟ್ಟಿದ್ವಿ. ಸೊ ಹಾಗಾಗಿ ನಮಗೇನು ಪ್ರಾಬ್ಲಮೇ ಆಗಲಿಲ್ಲ. ಇನ್ನೊಂದು 3040 ಇಷ್ಟು ದೊಡ್ಡ ಈ ಥರ ಫೇಸ್ ಮನೆ ಕೂತ್ಕೊಳ್ಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ ಸರ್ ನಿಮಗೆ? ಹೌದು, ಆ್ಯಕ್ಚುಲಿ ಆ ವಿಷಯದಲ್ಲಿ ನಾವು ಆಲ್ರೆಡಿ ಒಂದು 4 ಮನೆ ರಿಸರ್ಚ್ ಮಾಡಿದ್ವಿ. ನಮ್ಮ ಮನೆ ಕಟ್ಟೋದಕ್ಕಿಂತ ಮುಂಚೆ 4 ಮನೆ ರಿಸರ್ಚ್ ಮಾಡಿದ್ವಿ. ಯಾವುದು ಇಷ್ಟ ಆಗಿತ್ತು ಮನೆ, ಆ 4 ಮನೆಯಲ್ಲಿ ಯಾವ್ಯಾವ ಸ್ಪೇಸಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಈ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಎಲ್ಲ ರಿಲೇಷನ್ಸು ಎಲ್ಲ ಬಂದು ಕೇಳೋದು ಒಂದೇ ಕ್ವಶನ್, ಫಸ್ಟ್ ಕ್ವಶನ್, ಈ ಮನೆ 3040 ಇನ್ನೂ ದೊಡ್ಡದಾ ಅಂತ ಕೇಳ್ತಾರೆ. ಮಿನಿಮಮ್ 3050 ಇರಲೇಬೇಕು ಹೌದು ಅಂತ ಕೇಳ್ತಾರೆ. ಬಟ್ ಇದು 3040ನೇ, 3040ಗಿನ್ನ ಅರ್ಧ ಅಡಿ ಕಡಿಮೆನೇ ಇದೆ ಬಿಡಿ ಸೈಟ್. ಹೌದು. ಸೊ ನೀವು ಅನ್ಕೋಬಹುದು ಏನೋ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, 3040 ಅಂತ ಹಾಕಿದ್ದಾರೆ. ಸೊ ಒರಿಜಿನಲ್ ಓನರ್ ಹತ್ರನೇ ಮಾತಾಡ್ತಾ ಇದ್ದೀನಿ, 3040ಗಿಂತ ಅರ್ಧ ಅಡಿ ಕಮ್ಮಿನೇ ಇದೆ ಅಂತೆ, BDS ಸೈಟ್ ಅಂತ ಇದು. ಸೊ ನೀವೇ ಯೋಚನೆ ಮಾಡಿ, ನಮ್ಮ ಹನುಮಂತ್ ಸರ್ ಟೀಮ್ ಎಷ್ಟೊಂದು ಯೋಚನೆ ಮಾಡಿ ಎಕ್ಸಿಕ್ಯೂಷನ್ ಮಾಡಿರ್ಬೋದು. ದೇವ್ರ ಮನೆ ಕಿಚನ್ ಇಸ್ ಅಲ್ಟಿಮೇಟ್. ಸೊ ಇದು ಯಾರ ಪ್ಲಾನ್ ಇದೆ ಆ್ಯಕ್ಚುಲಿ? ಅದು ನನ್ನ ವೈಫ್ ಪ್ಲಾನ್ ಆ್ಯಕ್ಚುಲಿ. ಸೊ ನನ್ನ ವೈಫ್ಗೆ ಆ್ಯಕ್ಚುಲಿ ಲೈಕ್ ಪ್ಲಾನ್, ಲೈಕ್ ಬ್ರೇಕ್ಫಾಸ್ಟ್ ಕೌಂಟರ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಅದೆಲ್ಲ RCC ಅವರೇ ಕೊಟ್ಟಿದ್ದು. ಬಟ್ ಮೆಟೀರಿಯಲ್ಲು ಮತ್ತು ಇನ್ನೊಂದು ಸ್ವಲ್ಪ ಪ್ರೀಮಿಯಂ, ಲೈಕ್ ಯಾವ್ಯಾವ ಥರ ಹ್ಯಾಂಡಲ್ಸ್ ಇರ್ಬೋದು, ಇನ್ನು ಇದೆಲ್ಲ ಸೆಲೆಕ್ಷನ್ ನನ್ನ ವೈಫ್ದೆ. ಹೌದು. ಆನೆಕ್ಸ್ದು ಟೇಬಲ್ ಬೇರೆ ಮಾಡಿದ್ದೀರಾ? ಹಾಂ, ಆನೆಕ್ಸ್ ಡೈನಿಂಗ್ ಟೇಬಲ್ಲು, ಆನೆಕ್ಸ್ ದೇವ್ರ ಮನೆಗೆ ಆನೆಕ್ಸ್ ಹಾಕಿರೋದು, ಅದು ಎಲ್ಲ ನಾವು ಸೆಲೆಕ್ಷನ್ ಮಾಡಿದ್ವಿ. ತುಂಬ ಸತಿ ಮಾರ್ಕೆಟಿಗೆ ಹೋಗಿ ಇದೇ ಥರ ಬೇಕು, ಕ್ರಿಸ್ಟಲ್ ಕ್ಲಿಯರ್ ಆನೆಕ್ಸೇ ಬೇಕು, ಈ ಥರ ಎಲ್ಲ ರಿಸರ್ಚ್ ಮಾಡಿ ಸ್ವಲ್ಪ ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಅವರು ತುಂಬಾ ಕೋಆಪರೇಟ್ ಮಾಡಿ ನಮಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಹ್ಯಾಪಿ ಅಂತ ಹೇಳ್ತಾರೆ. ಹೌದು ಸರ್. ಇವತ್ತು ಎಂಡ್ ಆಫ್ ದ ಡೇ ನೀವು ನಿಮ್ಮ ಮಿಸಸ್ ಫ್ಯಾಮಿಲಿ ಏನು ಅನ್ಕೊಂಡಿದ್ರಿ, ನಮಗೊಂದು ಅರಮನೆ ಬೇಕು ಅಂತ ಅನ್ಕೊಂಡಿದ್ರಿ, ಅದು 3040 ಆಗಬೇಕಂತ ಅನ್ಕೊಂಡಿದ್ರಿ, ಅದು ಇವತ್ತು ಆಗಿದೆಯಾ? ನಿಜ ಆಗಿದೆ? 100%, 200%. ನಾವು ಹೇಳ್ತಾ ಇರೋದಲ್ಲ, ಬಂದವರೆಲ್ಲರೂ ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ನಿಜವಾಗ್ಲೂ ಅದು. ಯಾರೇ ಆದರೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಮಗೊಂದು ಅರಮನೆ ಥರ ಬೇಕು, ಸ್ವರ್ಗದಂಥ ಮನೆ ಬೇಕು ಅಂದರೆ 3040 ಆಗಲ್ಲಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅದು ಬಿಟ್ಬಿಡಿ, ಇವತ್ತಿಗೆ ತೆಗೆದಾಕ್ಬಿಡಿ ಅಂತ ಹೇಳ್ಬೋದು. ನಮ್ಮ ಸರ್ ಹೇಳ್ಬಿಟ್ರು, ಅರ್ಧ ಅಡಿ ಕಮ್ಮಿಲೇ ನಿಮ್ಗೊಂದು ಒಳ್ಳೆ ಅರಮನೆ RCC ರೆಡಿ ಮಾಡ್ಕೊಡ್ತಾರೆ. ಸರ್, ಎಂಡ್ ಆಫ್ ದ ಡೇ ಇವತ್ತು lakhs of rupees, ಆಲ್ಮೋಸ್ಟ್ crore rupees ನೀವು ಸ್ಪೆಂಡ್ ಮಾಡಿದ್ದೀರಾ, ಇದರಲ್ಲಿ ಸ್ಪೆಂಡ್ ಮಾಡಿದ್ದೀರಾ. ಸೊ ಅದಕ್ಕೆ ನಿಮಗೆ ಊನಪ್ಪ ಸರಿಯಾಗಿ ಸ್ಪೆಂಡ್ ಮಾಡಿದ್ದೀನಿ, $1 ಹಾಳು ಮಾಡಿಲ್ಲ ಅನ್ನೋ ಮನೋಭಾವನೆ ಇದೆಯಾ? ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಖಂಡಿತ. ಯಾಕೆಂದರೆ ನಾವಿವಾಗ ನೆನ್ನೆನ ಮಾತಾಡ್ತಾ ಇದ್ವಿ, ಲೈಕ್ ನಾವೇನೆಲ್ಲ ಪ್ಲಾನ್ ಮಾಡಿದ್ವಿ, ಯಾವುದ್ರಲ್ಲೂ ಫೇಲ್ ಆಗಿಲ್ಲ. ಪ್ರತಿಯೊಂದು ಒಂದು ಲೈಟಿಂಗ್ ಹಿಡಿದು ಪ್ರತಿಯೊಂದರಲ್ಲೂ ಪಾಸ್ ಆಗಿದ್ದೀವಿ. ಅದು ತುಂಬಾ ಖುಷಿ ಇದೆ. ಓಕೆ, ಚೆನ್ನಾಗಿದೆ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿ. ಆಮೇಲೆ ವರ್ಕರ್ಸ್ ಬಗ್ಗೆ ಸ್ವಲ್ಪ ಹೇಳಿ. ಸೊ ಇಲ್ಲಿ ಯಾರಿದ್ರು ಸರ್? ಇಲ್ಲಿ ಸೈಟ್ ಇಂಜಿನಿಯರ್ ಆಗಿ ಯಾರು ವರ್ಕ್ ಮಾಡ್ತಾರೆ? ಸೈಟ್ ಇಂಜಿನಿಯರ್ ಆಗಿ ಫಸ್ಟ್ ಸುಶೀಲ್ ಇದ್ರು, ಮತ್ತೆ ಕೋಆರ್ಡಿನೇಟರ್ ಆಗಿ ಲಕ್ಷ್ಮಣ್ ಇದ್ರು. ಅವರಿಬ್ರು ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಮಾಡಕ್ ಆಗ್ತಾ ಇರಲಿಲ್ಲ. ನಿಮ್ಮ ಕಮ್ಯುನಿಕೇಶನ್ ಯಾವ ತರ ಇತ್ತು ಸ್ವಲ್ಪ ಹೇಳ್ಬೋದು? ರಾತ್ರಿ 11 ಗಂಟೆಗೆ ಕಾಲ್ ಮಾಡಿದ್ರು, ಅವ್ರು ರಿಸೀವ್ ಮಾಡಿ ಇಮಿಡಿಯೇಟ್ ಆಗಿ ನಮಗೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಡೇ ಟು ಡೇ ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ರು? ಖಂಡಿತ, ಡೇ ಟು ಡೇ ಅಪ್ಡೇಟು ಅವರೇ ಬಂದು ಮಾರ್ನಿಂಗ್ ಕರೆಕ್ಟಾಗಿ ಬಂದು ಈ ಥರ ಲೈಕ್ ಇಂಥ ಟೀಮ್ ಬರ್ತಾ ಇದೆ, ಹಿಂಗೆ ಆಗ್ತಾ ಇದೆ ಕೆಲಸ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇದ್ರು. ಓಕೆ. ಸೊ ವರ್ಕರ್ಸ್ದು ವರ್ಕ್ಮ್ಯಾನ್ಶಿಪ್ ಚೆನ್ನಾಗಿದೆ ಹಾಗಾದ್ರೆ? ಚೆನ್ನಾಗಿದೆ, ಖಂಡಿತ ಚೆನ್ನಾಗಿದೆ. ಸೊ ಎಂಡ್ ಆಫ್ ದ ಡೇ ನಾ ಕೇಳೋದೊಂದೇ, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಯಾಕೆ ಕೊಡ್ಬೋದು? ನಮ್ಮ ವೀಕ್ಷಕರಿಗೆ ಹೇಳಿ ಸರ್. 100% ಕೆಲಸ ಕೊಡಗಾಗಿ ವರ್ಕ್ಮನ್ಶಿಪ್ ಮೆಟೀರಿಯಲ್ ಯಾವುದು ಯೋಚನೆ ಇಲ್ಲ, ಖಂಡಿತ ಕೊಡ್ಬೋದು. ಕೊಡ್ಬೋದಾ? 100%. ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್. ಆಲ್ ದ ಬೆಸ್ಟ್ RCC. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ಚಿಕ್ಕ ಒಂದು ಓಪನಿಂಗ್ ಕೂಡ ಕೊಟ್ಕೊಂಡಿದ್ದೀವಿ. ಅಂಡ್ ಇಲ್ಲಿ ಕೂಡ ಲೈಟ್ ಪಾಯಿಂಟ್ಸ್ ಕೊಟ್ಕೊಂಡಿದ್ದೀವಿ. ಗ್ಲಾಸ್ ಇದೆ ಅದರೊಳಗಡೆ? ಗ್ಲಾಸ್ ಇದೆ ಸರ್. ಟೆಕ್ಸ್ಚರ್ ಪೇಂಟ್ ಮಾಡಿ ರಾಯಲ್ ಪ್ಲೇ ಮಾಡಿರೋದು. ಮೇಲ್ಗಡೆ ಒಂದು ಮಿನಿ ಲಿವಿಂಗ್ ಹಾಲ್ ಇದೆ. ಅದು ಮಿನಿ ಲಿವಿಂಗ್ ಹಾಲು. ಅಂಡ್ ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸರ್. ಓಕೆ. ಯಾವುದು ನಾಯ್ಸ್ ಬರಲ್ಲ, ಏನು ಬರಲ್ಲ. ಸೊ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೂ ಹ್ಯಾಂಡಲ್ ಇದೆ, ಇದು ಓಪನಿಂಗ್ ಅಂತಂದ್ರೆ ಗೊತ್ತಾಗಲ್ಲ. MS ಮತ್ತೆ ಗ್ಲಾಸ್ ಅಲ್ಲಿ ಮಾಡಿರೋದು. ಗ್ಲಾಸ್ ಮತ್ತೆ ಫ್ಲೂಟೆಡ್ ಗ್ಲಾಸಸ್ ಸರ್ ನೋಡ್ಬೋದು ಸರ್. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು. ಬ್ರಿಕ್ ಡಿಸೈನ್ ಅಲ್ಲಿ ಗ್ಲಾಸ್ ನ ಬ್ರೌನ್ ಮಿರರ್ ಹಾಕೊಂಡಿದ್ದೀವಿ. ಅಂಡ್ ಮಧ್ಯದಲ್ಲೂ ಕೂಡ ಸೇಮ್ ಫಾಲ್ ಸೀಲಿಂಗ್ ಮಾಡಿದೀವಿ, ಮತ್ತೆ ಕೋಲ್ ಲೈಟಿಂಗ್ ಕೊಟ್ಕೊಂಡಿದೀವಿ. ಓಕೆ. ಅಗೇನ್ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್,
ಇಲ್ಲೊಂದು ದೊಡ್ಡದಾಗಿ ಒಂದು ಯುಟಿಲಿಟಿ ಏರಿಯಾ ಸಿಗುತ್ತೆ ಸರ್. ಓಕೆ, ಇಲ್ಲಿ ನೋಡ್ಬೋದು ಸರ್, ಇಷ್ಟು ಏರಿಯಾ ಸಿಗುತ್ತೆ ಸರ್. ಬಟ್ ಇಲ್ಲಿ ಸೇಫ್ಟಿ ಗ್ರಿಲ್ನು ಕೂಡ ಕೊಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲೇನು ಮಾಡಿರೋದು ಇದು ಸರ್? ಇಲ್ಲಿ ವಾಷಿಂಗ್ ಮಿಷಿನ್ಗೆ ಅಂತ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಸರ್ ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಆಟೋಮೇಷನ್ ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಬಂದಿದೆ ಸರ್. ಈ ಫ್ಲೋರ್ ಏನೇನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದೆ ಸರ್. ಏನೇನು ನೀರು ಬಿತ್ತು ಅಂತಂದ್ರೆ ಒಳಗೆ ಬರಬಾರ್ದು ಸ್ಟೆಪ್ ಕೊಟ್ಕೊಂಡಿದ್ದೀವಿ. ಇದು ಕಂಪ್ಲೀಟ್ ಆಗಿ ವಾಲ್ ಪೇಪರ್ ಸರ್. ಅಂಡ್ ಸರ್ ಇಲ್ಲಿ ಎರಡು ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡ್ಬಿಡೋಣ. ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ. ವಿನಿಯರ್ ಶೀಟ್ಸ್ ಹಾಕಿ ಡಿಸೈನ್ ಮಾಡಿರೋದು. ಟೀ ಕುಡಿದು ವಾಸ್ಕಲ್ಲು ಸರ್. ಕಂಪ್ಲೀಟ್ ಲಕ್ಸುರಿ ಮಾಸ್ಟರ್ ಬೆಡ್ರೂಮ್ ಸರ್. ಫುಲ್ ದೊಡ್ಡದಾಗಿದೆ. ಅಂಡ್ ಫುಲ್ ಸರ್ ಏನು ಮಾಡಿದ್ವಿ ಅಂತಂದ್ರೆ ಸರ್, ನಾವು ಡಿಸೈನ್ ಕಂಪ್ಲೀಟ್ ಆಗಿ 30 ಫೀಟ್ ಏನಿದೆಯಲ್ಲ 30 ಫೀಟ್ ಲೆಂತ್ಗೆ ನಮಗೆ ಒಂದು 12-14 ಅಡಿ ಆಗ್ಲಿಕ್ಕೆ ನಾವು ಮಾಸ್ಟರ್ ಬೆಡ್ರೂಮ್ ನ ಡಿಸೈನ್ ಮಾಡಿದೀವಿ ಸರ್. ಕಂಪ್ಲೀಟ್ ಆಗಿ ಇದು ವಾಲ್ ಪೇಪರ್ ಸರ್. ಇದು ಕೂಡ ಮತ್ತೆ ಸೀಲಿಂಗ್ ಅಲ್ಲಿ ಎರಡಕ್ಕೂ ಮ್ಯಾಚ್ ಆಗಕ್ಕೆ ಅಂತ ಹೇಳ್ಬಿಟ್ಟು ವಾಲ್ ಪೇಪರ್ ನ ಯೂಸ್ ಮಾಡಿದೀವಿ. ಇದೆಲ್ಲಾನು ಕೂಡ ನಮಗೆ ಅಕ್ರಾಲಿಕ್ ಸರ್. ಮತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಡ್ ಬೋರ್ಡ್ ಟಫ್ಟಿಂಗ್ ಕೊಟ್ಟಿದ್ದೀವಿ ಸರ್. ಬೆಡ್ ಹಾಕೋಬೇಕು ಕ್ಲೈಂಟ್. ಆ ಕಡೆ ಮತ್ತೆ ಒಂದು 2 ಟೇಬಲ್ ಸ್ಟ್ಯಾಂಡ್ ನ ಕೊಟ್ಟಿದ್ದೀವಿ ಸರ್. ಎರಡಕ್ಕೂ ಕೂಡ ಡ್ರೈಯರ್ಸ್ ಕೂಡ ಇದೆ. ಫಾಲ್ ಸೀಲಿಂಗ್ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಲೈಟ್ಸ್ ಆನ್ ಮಾಡಿದೀವಿ ಇಲ್ಲಿ. ಸೊ ಇದೇ ತರನೇ ಎಲ್ಲಾ ಕಡೆನೂ ಲೈಟ್ಸ್ಗಳು ಕೊಟ್ಟಿದ್ದೀವಿ. ಆಮೇಲೆ ಮಧ್ಯದಲ್ಲಿ ಲೈಟ್ಸ್ ಎರಡು ಕಡೆಯಿಂದನೂ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ವಾರ್ಡ್ರೋಬ್ ಕೂಡ ಹೈಲೈಟ್ ಏರಿಯಾ ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮತ್ತೆ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಲೆದರ್ ಸರ್. ಮುಟ್ಟಿದ್ರೆ ನೋಡಿ ನೀವು ಲೆದರ್ ಮುಟ್ಟಿದೆ, ಮುಟ್ಟದಂಗೆ ಅನಿಸ್ತಾ ಇದೆ ನನಗೆ. ಹೌದು, ಇದು ಕಂಪ್ಲೀಟ್ ಸ್ಟೋರೇಜ್ ಸರ್. ಇದಕ್ಕೊಂದು ಪುಲೌಟ್ ಹ್ಯಾಂಗರ್ ಕೂಡ ಕೊಟ್ಟಿದ್ದೀವಿ ಒಳಗಡೆ ಸರ್. ಇಲ್ಲಿ ಕೆಳಗಡೆ ನೋಡ್ಬೋದು ಸರ್, ದೊಡ್ಡ ಡ್ರಾವರ್ ಇದೆ. ಇಲ್ಲೂ ಕೂಡ ದೊಡ್ಡದೊಂದು ಡ್ರಾವರ್ ಇದೆ. ಸ್ಟೋರೇಜ್ ಯೂನಿಟ್ ತರ ಒಂದು ಕೊಟ್ಟಿದ್ದೀವಿ. ಟೆಕ್ಸ್ಚರ್ಡ್ ಲ್ಯಾಮಿನೇಟ್ಸ್ ಸರ್. ಇದೆಲ್ಲ ಒಳಗಡೆ ಬೇ ವಿಂಡೋ ಸರ್. ಆರಾಮಾಗಿ ನೋಡಿ ಸರ್, ಇಲ್ಲಿ ಕುತ್ಕೊಂಡು ಒಂದು ಸ್ಪಾಟ್ ಒಂದು ಲೈಟ್ ಕೊಟ್ಟಿದ್ದೀವಿ. ಅಂತಂದ್ರೆ ಸರ್ ಇಲ್ಲೂ ಕೂಡ ಸೇಮ್ ಲೆದರ್ ಫಿನಿಶ್ಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ ಅಲ್ಲ ಸರ್. ಕಿಂಗ್ ಮತ್ತೆ ಒಂದು ಕ್ವೀನ್ ಸೈಜ್ಗೆ ಅಂತ ಹೇಳ್ಬಿಟ್ಟು ಆ ಥರದಕ್ಕೆ ಅಂತೇಳಿ ಡಿಸೈನ್ ಮಾಡಿದ್ದೀವಿ. ಸೇಮ್ ಅದೇ ಥರನೇ ಈ ಕಡೆನೂ ಕೂಡ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿಬಿಟ್ಟು ಮತ್ತೆ ಒಳಗಡೆನೂ ಕೂಡ ಗ್ಲಾಸ್ ಪಾರ್ಟಿಷನ್. ಆಮೇಲೆ ಎಲ್ಲಾನು ಕೂಡ ಸೆನ್ಸರ್ ಲೈಟ್ಸ್ಗಳು. ನಮ್ಗೆ ಈ ಎಂಟೈರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿಂದ ಅಲ್ಲಿವರೆಗೂ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಸಪ್ರೇಟ್ ಏರಿಯಾ ಮಾಡಲಿಲ್ಲ ಸರ್. ಇದನ್ನೇನ್ ಮಾಡಿದ್ವಿ ಅಂತಂದ್ರೆ ಅಗೇನ್ ಮತ್ತೆ ನಾವು ಇಂಟೀರಿಯರ್ ಒಂದು ಬ್ಯಾಂಡಿಂಗ್ ತಗೊಂಡು ಮತ್ತೆ ಈ ಏರಿಯಾನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ವಾರ್ಡ್ರೂಮ್ ಅಂತ ಹೇಳ್ಬಿಟ್ಟು ಅಲ್ಲೂ ವಾರ್ಡ್ರೂಬ್ಸ್ ಇದೆ. ಮತ್ತೆ ಇದು ವಾಕಿನ್ ವಾರ್ಡ್ರೂಬ್ ತರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ತಗೊಂಡ್ವಿ ಸರ್. ಲೆದರ್ ಫಿನಿಶ್, ಮ್ಯಾಟ್ ಫಿನಿಶ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್ ಫಿನಿಶ್. ಒಳಗಡೆ ಎಲ್ಲ ಇದು ನೋಡಿ ಸರ್, ಡೋರ್ಸು, ಡ್ರಾಯರ್ಸು, ಹ್ಯಾಂಡಲ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿರೋದು ಬಂದಿದೆ ಸರ್. ಇದೊಂದು ಡ್ರೆಸ್ಸಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಇದು ಕೂಡ ಹಿಂದೆಗಡೆದು ಕೂಡ ಲೋವರ್ಸ್ ಏನೇ ಸರ್, ವುಡ್ ಫಿನಿಶ್ಡ್ ಲೋವರ್ಸ್ ಕೊಟ್ಟಿದ್ದೀವಿ. ಮತ್ತೆ ಕಂಪ್ಲೀಟ್ ಆಗಿ ಗ್ಲಾಸ್ ಕೊಟ್ಟಿದ್ದೀವಿ. ಅಂಡ್ ಫುಲ್ ಲೆಂತ್ಗೆ ಕಾಣತಾರ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದೀವಿ. ಹ್ಯಾಂಡಲ್ ಚೆನ್ನಾಗಿದೆ ಸರ್. ಹ್ಯಾಂಡಲ್ಸ್ ಲೆಂತ್ ಇದೆ ಸರ್. ಇನ್ನೊಂದು ಸರ್ಪ್ರೈಸ್ ತೋರಿಸ್ಬೇಕು ಸರ್. ಈಗ ಇದ್ರೊಳಗಡೆ ಒಂದು ವಾಶ್ರೂಮ್ ಇದೆ. ಇಲ್ಲಿ ಚಿಕ್ಕ ಇದೆ ಅನ್ನೋ ಸ್ಟೋರೇಜ್ಗೆ ಒಂದು ಹ್ಯಾಂಗರ್ ಯೂಸ್ ಕ್ಲಾತ್ಸ್ ಹಾಕಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ವಾಶ್ರೂಮ್ ಸರ್. ವಾಶ್ರೂಮ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಒಂದು ರೂಮ್ ತರ ಇದೆ ಸರ್. ಕಂಪ್ಲೀಟ್ ದೊಡ್ಡ ವಾಶ್ರೂಮ್, ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದೀವಿ. ಆಮೇಲೆ ಸರ್ಫೇಸ್ ಶವರ್ ಸರ್. ಅಲ್ಲಿಂದ ಶವರ್? ಹೌದು ಸರ್, ಸೀಲಿಂಗ್ ಶವರ್ ಅಂತ ಹೇಳ್ತೀವಲ್ಲ ಅದು ಅಲ್ಲಿಂದನೇ ಶವರ್ ಬರೋ ತರ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ಕೂಡ ಎಲ್ಲ ಬಾಡಿ ಜೆಟ್ಸ್ ಕಂಪ್ಲೀಟ್ ವಾಲ್ ಒಳಗಡೆ ಫುಲ್ ಕಂಪ್ಲೀಟ್ ಫಿಕ್ಚರ್ಸ್ ಇದೆ ಸರ್. ಗ್ಲಾಸ್ ಪಾರ್ಟಿಷನ್ ಬರ್ಬೇಕಿನ್ನ ನಮಗೆ ಕಂಪ್ಲೀಟ್ ಡ್ರೈ ಏರಿಯಾ ಸರ್. ಈ ಡ್ರೈ ಏರಿಯಾಗಿನ ಮುಂಚೆ ಸರ್ ಇದೊಂದು ಹೈಲೈಟ್ ವಾಲ್ ಅಂತ ಮಾಡಿದೀವಿ ಸರ್. ಇದೆಲ್ಲ ಚಿಕ್ಕ ಒಂದೊಂದೇ ಪೀಸ್ ಸ್ಟೈಲ್ಸ್ ಅಂದ್ಬಿಟ್ಟು ಹೈಲೈಟ್ ಮಾಡಕ್ಕೆ ಅಂತ ಇಲ್ಲಿ ಕಮೋಡ್ ಏರಿಯಾ ಕೊಟ್ಟಿದೀವಿ. ಆಮೇಲೆ ಕಮೋಡ್ ಪ್ಲೇಟ್ ನೋಡ್ಬೋದು ಸರ್. ಇದು ಕೂಡ ಆಲ್ಮೋಸ್ಟ್ ನಮಗೆ ಗೋಲ್ಡ್ದು ಪ್ಲೇಟ್ ಬಂದಿದೆ. ಮತ್ತೆ ಇದು ಅಷ್ಟೇನೆ ಸರ್, ಎಲ್ಲ ಕಂಪ್ಲೀಟ್ ಆಗಿ ರೋಸ್ ಗೋಲ್ಡ್ ಒಳ್ಳೆ ಸರ್. ಇದ್ರಲ್ಲಿ ಲಕ್ಸುರಿ ಅಂತ ಅನಿಸ್ತಾ ಇರೋದೇ ಇದೆ ಸರ್. ಈ ಎಂಟೈರ್ ಏರಿಯಾ ನೋಡ್ಬೋದು ಸರ್, ಕರ್ವ್ ಡಿಸೈನ್ ಅಲ್ಲಿ ಗ್ಲಾಸ್ ಕೊಟ್ಟಿರೋದು. ಆಮೇಲೆ ನಮಗೆ ಇಲ್ಲಿ ಟ್ಯಾಪ್ಸ್ ಮತ್ತೆ ಇದಕ್ಕೂ ಕೂಡ ಡೈವರ್ಟರ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ ಸರ್. ಇದ್ರದ್ದು ಹ್ಯಾಂಡಲ್ಸ್ ತೋರಿಸಿ ಸರ್. ಇದು ಸರ್ ಚಿಕ್ಕದಾಗಿದೆ, ಚೆನ್ನಾಗಿದೆ ಸರ್. ಬ್ರಷ್ ಅದು ಇದನ್ನೆಲ್ಲ ಇಲ್ಲಿ ಇಟ್ಕೋಬಹುದು. ಇಲ್ಲಿ ಕಂಪ್ಲೀಟ್ ಸ್ಟೋರೇಜ್ನ ಕೊಟ್ಬಿಟ್ಟು ಇಲ್ಲಿ ಬಂದು ಅಂತಂದ್ರೆ ಬಾಲ್ಕನಿ ಡೋರು ಕೂಡ ಕಂಪ್ಲೀಟ್ ಆಗಿ ಟೀಕ್ ಡೋರೇ ಕೊಟ್ಟು ಕಂಪ್ಲೀಟ್ ಆಗಿ ಇದೊಂದು ಯೂಸ್ ಬಾಲ್ಕನಿ ಇದೆ ಸರ್. ಒಂದು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಕೊಟ್ಕೊಂಡಿದೀವಿ. ಇಲ್ಲಿ ಆರಾಮಾಗಿ ಇಲ್ಲಿ ಕೆಳಗಡೆ CNC ತೋರಿಸೋದಲ್ಲ ಸರ್, ಆ ಡಿಸೈನ್ ಇಲ್ಲಿದೆ. ಯಾಕಂದ್ರೆ ಬ್ಲಾಕ್ ಮಾಡೋದು ಬೇಡ ಅಂತೇಳಿ ಅಲ್ಲಿ ನಾವು ಜಾಲಿ ವಾಲ್ ಡಿಸೈನ್ ಇಲ್ಲಿ ಕೊಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದ್ವಿ ಅಂತಂದ್ರೆ ನಾವು ಇನ್ನೊಂದು ಕಿಡ್ಸ್ ರೂಮ್ ಹೋಗ್ತಾ ಇದೀವಿ ಸರ್. ಸೊ ಒಳಗೆ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಎದುರುಗಡೆ ಒಂದು ಲಕ್ಸುರಿ ಎಲಿಮೆಂಟ್ ಕಾಣಿಸ್ತಾ ಇದೆ. ಆಮೇಲೆ ಈ ರೂಮ್ ಕಂಪ್ಲೀಟ್ ಆಗಿ ನಾವು ಅಕ್ರಲಿಕ್ ಮತ್ತೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮತ್ತೆ ಫ್ಲೂಟೆಡ್ ಎಲ್ಲ ಇದ್ರಲ್ಲೇನೆ ಕೂಡ ಡಿಸೈನ್ ಮಾಡಿದೀವಿ ಸರ್. ಆಮೇಲೆ ಎಲ್ಲ ಪಿಂಕ್ ಕಲರ್ ಅಲ್ಲಿ ಡಿಸೈನ್ ಮಾಡಿದೀವಿ. ಈ ಹೈಲೈಟ್ ಏರಿಯಾ ಏನ್ ಮಾಡಿದೀವಲ್ಲ ಇದು ಎಡ್ಬೋರ್ಡ್ ಆಕ್ಚುಲಿ ಕಾರ್ಡ್ ಬರಬೇಕು. ಅಂಡ್ ಇಬ್ರಿಗೂ ಕೂಡ ಸರ್ಗೆ ಇಬ್ರು ಮಕ್ಕಳು, ಇಬ್ಬರಿಗೆ ಒಂದೊಂದು ಸ್ಟಡಿ ಏರಿಯಾ ಸಪ್ರೇಟ್ ಆಗಿದೆ. ಇಬ್ರಿಗೂ ಕಾಮನ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಯೂನಿಟ್ ತಗೊಂಡಿದ್ದೀವಿ. ಸೀಲಿಂಗ್ ನೋಡ್ಬೋದು ಸರ್, ಸೀಲಿಂಗ್ ಅಲ್ಲೂ ಕೂಡ ಇದೆಲ್ಲ ಪೇಂಟ್ ಅಲ್ಲಿ ಮಾಡಿದೀವಿ. ನೋಡ್ಬೋದು ಇದೆಲ್ಲ ನಮಗೆ ಕಂಪ್ಲೀಟ್ ಗ್ಲಾಸ್ ವಾರ್ಡ್ರೋಬ್ಸ್ ಸರ್.
ಗ್ಲಾಸು ಇಬ್ರದ್ದು ವಿತ್ ಅವ್ರ ಫೋಟೋಸು ಸರ್, ಲ್ಯಾಕರ್ ಗ್ಲಾಸಸ್ ಸರ್. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್ ಯೂನಿಟ್ ತರ ಕೊಟ್ಟಿದ್ದೀವಿ. ಇದು ಕೂಡ ವಾಕಿನ್ ಏರಿಯಾ ಇದೆ ಸರ್. ಇಲ್ಲೊಂದು ಸ್ಟೋರೇಜ್ ಇದೆ ಸರ್, ಡೋರ್ ಪಕ್ಕದಲ್ಲೇನೆ. ಇದು ನೋಡ್ಬೋದು ಸರ್, ಇದು ಕಂಪ್ಲೀಟ್ ಆಗಿ ಇದಿಷ್ಟು ಸ್ಟೋರೇಜ್ ಇದೆ. ವಾಕಿನ್ ಆರ್ಡರ್ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಇದೆಲ್ಲ ರೆಗ್ಯುಲರ್ ಸ್ಟೋರೇಜ್, ಫುಲ್ ಲೆಂತ್ ಮಿರರ್ ಇದೆ. ಅದ್ರ ಜೊತೆನಲ್ಲಿ ನಾವು ನೋಡ್ಬೋದು ಹಿಂಗ್ ಸ್ಲೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ ಸರ್ ಇಲ್ಲಿ ಒಳಗಡೆ. ಕಂಪ್ಲೀಟ್ ಆಗಿ ಇದು ಆಕ್ಚುಲಿ ಇದೆಲ್ಲ ಫುಲ್ ಅಕ್ರಲಿಕ್ ಸರ್. ಕಿಚನ್ ಯೂಸ್ ಮಾಡ್ತೀವಲ್ಲ ಅಕ್ರಲಿಕ್ ಯೂಸ್ ಮಾಡಿದ್ವಿ, ಫ್ಲೂಟೆಡ್ ಗ್ಲಾಸ್ನೆಲ್ಲ ಯೂಸ್ ಮಾಡಿದ್ದೀರಾ. ಆ್ಯಂಡ್ ಸರ್ ಇದ್ರ ಒಳಗಡೆನೂ ಅಷ್ಟೇ ಸರ್, ಸ್ಲೈಡಿಂಗ್ ಎಲ್ಲದು ಸ್ಲೈಡಿಂಗ್ ಆಯಿತು ಅಂತಂದ್ರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಡ್ರಾಯರ್ಸ್ ಡಿಸೈನ್ಸ್ ಸರ್. ಇದು ನೋಡ್ಬೋದು ಸರ್, ಎಲ್ಲ ಗ್ಲಾಸಲ್ಲಿ ಡಿಸೈನ್ ಮಾಡಿದ್ದೀವಿ. ಫುಲ್ ಚಿಕ್ಕ ಚಿಕ್ಕ ಡ್ರಾಯರ್ಸ್ ಸರ್. ಓಕೆ, ಇದು 3 ಇಲ್ಲಿ ಕೊಟ್ಟಿದ್ದೀವಿ. ಅದೇ ಸೇಮ್ ಇಲ್ಲಿ ಇವು ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಏನೇನು ಮಾಡಿದ್ವಿ ಎಲ್ಲ ಡಬಲ್ ಮಾಡಿದ್ವಿ ಸರ್. ಇಲ್ಲಿ ವಾಶ್ರೂಮ್ ಇದು ರೆಗ್ಯುಲರ್ ಡೋರ್ ಸರ್. ಈ ಕಿಡ್ಸ್ ಟಾಯ್ಲೆಟ್ ಆಗಿರೋದ್ರಿಂದ ಈ ಟಾಯ್ಲೆಟ್ ಅಲ್ಲೂ ಕೂಡ ಫುಲ್ ಲಕ್ಸುರಿ ಇದೆ ಸರ್. ನೋಡ್ಬೋದು ಶವರ್ ಪ್ಯಾನಲ್ ಇದೆ, ಅವರೆಲ್ಲ ಪಿಂಕ್ ಕಲರ್ ಅಲ್ಲೇನೆ ಹೋಗಿದ್ದೀವಿ ಸರ್. ಅಂಡ್ ಇಲ್ಲೆಲ್ಲನೂ ಕೂಡ ನಮಗೆ ಸೋಪ್ ಡಿಶಸ್ ಅದೆಲ್ಲ ಇಟ್ಕೊಳಕ್ಕೆ ಅಂತ ಕೊಟ್ಟಿದ್ದೀವಿ. ಇದೆಲ್ಲ ಹೈಲೈಟ್ ಟೈಲ್ಸ್ಗಳನ್ನ ಚಿಕ್ಕ ಚಿಕ್ಕ ಪೀಸ್ಗಳು ಸರ್. ಇಲ್ಲೇನು ಯೂಸ್ ಮಾಡಿದೀವಲ್ಲ ಈ ಡಿಸೈನ್ ಹೈಲೈಟಿಂಗ್ ಅಂತ ಹೇಳ್ತೇನೆ ಚಿಕ್ಕ ಚಿಕ್ಕ ಟೈಲ್ಸ್ ತಂದು ವರ್ಕ್ ಮಾಡಿರೋದು. ಕಂಪ್ಲೀಟ್ ಆಗಿ ಇದು ಕೂಡ ಪಿಂಕ್ ಟೈಲ್ಸ್ಗೆ ಹೋಗಿದ್ದೀವಿ. ಆಕ್ಚುಲಿ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಕಾಸ್ಟ್ ಕಮ್ಮಿ ಅಂತಂದ್ರೆ ಇಲ್ಲಿ ಬಂದಾಗ ಹೌದು ಸರ್. ಆಲ್ಮೋಸ್ಟ್ ಸೇಮ್ ಕೆಳಗಡೆ ಏನು ಕಂಟಿನ್ಯೂ ಮಾಡಿದ್ವಲ್ಲ ಅದೇ ಏರಿಯಾನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ತೋರಿಸ್ಬೋದು ಸರ್. ಆಮೇಲೆ ಇದು ಫಾಲ್ ಸೀಲಿಂಗಿಗೆ ಅದು ನೋಡ್ಬೋದು ಸರ್. ಅದೇನು ಕಟ್ಔಟ್ ಕೊಟ್ಟಿದ್ದೀವಲ್ಲ, ಕಟ್ಔಟ್ ಕೂಡ ವುಡ್ ಫಿನಿಶ್ಡ್ ಲೂವರ್ಸ್ ಯೂಸ್ ಮಾಡಿಕೊಂಡು ಪ್ಯಾಕ್ ಮಾಡಿರೋದಕ್ಕೆ ಅದೊಂದು ಹೈಲೈಟ್ ಕಾಣಿಸ್ತಾ ಇದೆ. ಆಮೇಲೆ CNC ಡಿಸೈನ್ಸ್ ಹಾಕಿದ್ದೀವಿ. ಅದ್ರ ಮೇಲೆ ಟಫನ್ ಗ್ಲಾಸ್ ಹಾಕಿದ್ದೀವಿ ಸರ್. ಇದು ನೋಡ್ಬೋದು ಸರ್. ಇಲ್ಲಿ ಒಂದು ದೊಡ್ಡದಾಗಿ ಒಂದು 14ಕ್ಕೆ 14 ಇದೆ ಸರ್ ಸೈಜ್. ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಕಡೆ ಬಂದಿದೆ ಅಂತಂದ್ರೆ ಒಂದು ಹೋಮ್ ಥಿಯೇಟರ್ ರೂಮ್ ಇದೆ ಸರ್. ಇದು ಹೋಮ್ ಥಿಯೇಟರ್ ರೂಮ್ ಅಂತ. ಹೌದು ಸರ್. ಇದು ಆಲ್ಮೋಸ್ಟ್ ಸರ್ ನಮಗೆ 11 ಅಡಿ ಅಗಲ ಇದೆ, 22 ಅಡಿ ಲೆಂತ್ ಇದೆ ಸರ್. ಆಗ ಅದಕ್ಕೂ ಬಾತ್ರೂಮ್ ಇಲ್ಲ, ಇದಕ್ಕೂ ಬಾತ್ರೂಮ್ ಇಲ್ಲ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲೊಂದು ಕೊಟ್ಟಿದ್ದೀವಿ, ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಅಗೇನ್ ಇಲ್ಲೊಂದು ಟೆರೇಸ್ಗೆ ಅಂತ ಒಂದು ರೂಮ್ ಬಿಟ್ಟಿದ್ದೀವಿ. ಸೊ ಟೆರೇಸ್ ಕೂಡ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಿ ಇಟ್ಟಿದ್ದೀವಿ ಸರ್. ನೋಡ್ಬೋದು ಸರ್. ಕಂಪ್ಲೀಟ್ ಆಗಿ ಏರಿಯಾನ ಒಂದು ಪಾರ್ಟಿ ಏರಿಯಾ ಮತ್ತೆ ಸಾಯಂಕಾಲ ಒಂದು ಸಿಟ್ಔಟ್ ಏರಿಯಾ ಅಂತ ಹೇಳ್ಬಿಟ್ಟು ನಾವು ನೇಮ್ ಮಾಡ್ಬೋದು. ಕನಸಿನ ಲೋಕ ಇದ್ದಂಗಿದೆ ಅದು. ಹಾಂ ಸರ್. ಸರ್ ಇಲ್ಲಿ ಏನೇನು ಕೆಲಸ ಮಾಡಿದೀವಿ ಅಂತಂದ್ರೆ ಸರ್, ಎಕ್ಸಾಕ್ಟ್ ಆಗಿ ಫಸ್ಟ್ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಸರ್, ಸುತ್ತಲೂ ಒಂದು ಸಜ್ಜಾ ಥರ ಕಾಂಕ್ರೀಟ್ ಅಲ್ಲಿ ಮಾಡ್ಕೊಂಡಿ ಸರ್. ಇದೆಲ್ಲ ಗೋಡೆ ಕಟ್ಕೊಂಡಿದ್ದು. ಗೋಡೆ ಕಟ್ಕೊಂಡಿದ್ದಾದ್ಮೇಲೆ ಇದಕ್ಕೆಲ್ಲ ಸ್ವಲ್ಪ ವುಡ್ ಫಿನಿಶ್ ಬರಲಿ ಅಂತೇಳಿ ಇದೆಲ್ಲ ಪೇಂಟ್ ಅಲ್ಲೇ ವುಡ್ ಫಿನಿಶ್ ತಗೊಂಡಿದ್ವಿ. ಉದ್ದದ ಐಡಲ್ ಇಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ವಿ, ಮಾರ್ಬಲ್ ಇತ್ತಲ್ಲ ಸರ್, ಆ ಮಾರ್ಬಲ್ನ ಹಾಕ್ಬಿಟ್ಟು ಇದೊಂದು ಕೌಂಟರ್ ತರ ಮಾಡಿ ಬುದ್ಧ ಸ್ಟಾಚು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಲೈಟ್ ಫೋಕಸ್ ಲೈಟ್ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ. ಆಮೇಲೆ ಜಾಲಿ ವಾಲ್ಸ್ ಸರ್, ಆ ಕಡೆ ಒಂದು ಏರಿಯಾ ಈ ಕಡೆ ಒಂದು ಏರಿಯಾ ಕಂಪ್ಲೀಟ್ ಆಗಿ ಜಾಲಿ ವಾಲ್ ಡಿಸೈನ್ ಮಾಡ್ಬಿಟ್ಟು ಇದೊಂದು ನ್ಯಾಚುರಲ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲೂ ಫುಲ್ ಬ್ಲಾಕ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಇದನ್ನೊಂದು ಡೆವಲಪ್ಮೆಂಟ್ ಮಾಡ್ಕೊಂಡ್ವಿ. ಸೊ ಇದಿಷ್ಟು ಆದ್ಮೇಲೆ ಇದು ಮೇಲ್ಗಡೆಗೆ ಹೋಗಿ ಒಂದು ಸ್ಟೇರ್ ಕೇಸ್ ಇಟ್ಟಿದ್ದೀವಿ. ಅಂಡ್ ಸರ್ ಈ ಕಂಪ್ಲೀಟ್ ಸೀಲಿಂಗ್ ನೋಡ್ಬೋದು ಸರ್. ಕಂಪ್ಲೀಟ್ ಸೀಲಿಂಗ್ನ ನಾವು ಒಂದು ಸ್ಕ್ವೇರ್ ಟೈಪ್ ಡಿಸೈನ್ ಮಾಡ್ಕೊಂಡು ಒಂದ್ರಲ್ಲಿ CNC ಒಂದ್ರಲ್ಲಿ ನಾರ್ಮಲ್ ಡಿಸೈನ್ ಒಳಗಡೆ ಕಂಪ್ಲೀಟ್ ಟಫನ್ ಗ್ಲಾಸ್ ಹಾಕಿದ್ದೀವಿ ಸರ್. ಕೆಳಗಡೆ ಎಲ್ಲ ಸರ್ ಕೆಳಗಡೆ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದೀವಿ. ಈ ಮಧ್ಯದಲ್ಲಿ ನೋಡ್ಬೋದು ಸರ್ ಹೈಲೈಟರ್ ಟೈಲ್ಸ್ ಅಂತ ಒಂದು ಬಾಕ್ಸ್ ತರ ಯೂಸ್ ಮಾಡ್ಕೊಂಡಿದ್ವಿ ಸರ್. ಟೆರೇಸ್ ಅಲ್ಲಿ ನೋಡ್ಬೋದು ಇದೊಂದು ಕಂಪ್ಲೀಟ್ ಒಂದು ಟ್ಯಾಂಕ್ ರೂಮ್ ಮಾಡಿದೀವಿ. ಅದಕ್ಕೆ ಹತ್ತಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲ್ಯಾಡರ್ ಮಾಡ್ಕೊಟ್ಟಿದ್ದೀವಿ ಮೆಸ್ದು. ನಮ್ಮ ಕಡೆಯಿಂದ ಒಂದು ಟ್ಯಾಂಕ್ ಕೊಟ್ಟಿವಿ, ಓನರ್ ಕಡೆಯಿಂದ ಒಂದು ಟ್ಯಾಂಕ್ ಹಾಕೊಂಡಿದ್ದಾರೆ. ಮತ್ತೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಟೈಲ್ಸ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಫುಲ್ ಅಲ್ಲೆಲ್ಲ ವುಡನ್ ಫಿನಿಶ್ ಟೈಲ್ಸ್ ಕೊಟ್ಟಿದ್ದೀವಿ, ಇಲ್ಲೆಲ್ಲ ನಾರ್ಮಲ್ ಟೈಲ್ಸ್ ಕೊಟ್ಟಿದ್ದೀವಿ ಸರ್. ಇವೆಲ್ಲ ಅದು ಇಲ್ಲಿಂದ ಕಾಣುತ್ತೆ ಸರ್, ಕಾಣುತ್ತೆ. ಅಂಡ್ ಆಮೇಲೆ ಇದನ್ನ ಒಂದು ಗೋಡೌನ್ ಥರ ಮಾಡಿದ್ದೀವಿ ಸರ್. ಸೊ ಇದನ್ನ ಟ್ಯಾಂಕ್ ರೂಮ್. ಹೌದು ಸರ್. ಇಲ್ಲೊಂದು ಡೋರ್ ಹಾಕಿದ್ರೆ ಮುಗಿದೋಯ್ತು. ಸೊ ಡೋರ್ ಬದಲಾಗಿ ಇಲ್ಲಿ ನೋಡ್ಬೋದು ಸರ್, ಎಲ್ಲ ನಮಗೆ ಪ್ರೆಷರ್ ಪಂಪ್ಸು ಮತ್ತು ಸಾಫ್ಟ್ನರ್ ಎಲ್ಲ ಇದ್ರೊಳಗಡೆ ಬಂದಿದೆ ಸರ್. ಟೆಕ್ನಿಕಲಿ ಹೇಳ್ಬೇಕಂದ್ರೆ ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಸರ್ ಇದು? ಸರ್ ಇದು ನಮ್ದ್ರಲ್ಲಿ ಬರೋ ಟಾಪ್ 2 ಪ್ಯಾಕೇಜಸ್ ಏನಿದೆಯಲ್ಲ ಸರ್, ಆ ಪ್ಯಾಕೇಜಸ್ ಒಳಗಡೆ ಒಂದು 2500 ಮೇಲ್ಗಡೆ ಇರೋ ಪ್ಯಾಕೇಜಸ್. ಏನೇನು ಸಿಮೆಂಟ್, TMT ಮಟೀರಿಯಲ್ ಯಾವ್ದು ಯೂಸ್ ಮಾಡಿ ಸರ್? ಮಟೀರಿಯಲ್ ಎಲ್ಲ ಆಲ್ಮೋಸ್ಟ್ ನಾವು JSW ಸ್ಟೀಲ್ ಯೂಸ್ ಮಾಡಿದೀವಿ, ಮತ್ತೆ ಸಿಮೆಂಟ್ ಎಲ್ಲ ಅಲ್ಟ್ರಾಟೆಕ್ ಬಿರ್ಲಾ ಯೂಸ್ ಮಾಡಿದೀವಿ, ಮತ್ತೆ ಪೈಂಟ್ ಎಲ್ಲ ಅಲ್ಟಿಮಾ ಹೊಡೆದಿದ್ದೀವಿ. ಇಂಟೀರಿಯರ್ಸ್ ನೋಡಿದ್ರಲ್ಲ ಸರ್, ಎಲ್ಲ ಹೊಸ ಟ್ರೆಂಡ್ ಅಲ್ಲಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆನ ಎಷ್ಟು ಪ್ರೀಮಿಯಂ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹತ್ತಿರ 1 ಕೋಟಿಯ ಮನೆ. ನಿಮ್ಗೆ 1 ಕೋಟಿ ಮನೆ ಕಟ್ಸಕ್ ಆಗುತ್ತೋ ಇಲ್ಲೋ, ನಾವೇನ್ ಮಾಡ್ಬೋದು ಗೊತ್ತಾ, ಕೆಲವೊಂದು ಪಾಯಿಂಟ್ಗಳನ್ನ ಇದರಿಂದ ತಗೋಬಹುದು ವೀಕ್ಷಕರಿಂದ. ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹೋಮ್ ಟೂರ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು ಅಂದರೆ RCC ಅವ್ರನ್ನ ಚೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.